ವೆಲ್ಕಮ್ ಬ್ಯಾಕ್ ಟು ವಿಶ್ವಮೈತ್ರಿ ಎಜುಕೇಷನ್ ಚಾನಲ್ಗೆ ಸ್ವಾಗತಗಳು ಮಕ್ಕಳೇ. ಯಾರು ಹೊಸಬರು ನೋಡ್ತಿದ್ದೀರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಮುದ್ದು ವಿದ್ಯಾರ್ಥಿಗಳೇ, ಚಾನಲಿಗೆ ಸ್ವಾಗತ. ಇಲ್ಲಿ ಇವತ್ತಿನ ಈ ವಿಡಿಯೋ ಹೂವಾದ ಹುಡುಗಿ ಅಂತ 8ನೆಯ ತರಗತಿಯ ಕನ್ನಡ ವಿಷಯದ ಭಾಗ 2ರ ಮೊದಲನೆಯ ಪಾಠ. ಓಕೆ, ಸೊ ಇಲ್ಲಿ ಹೂವಾದ ಹುಡುಗಿ ಕತೆ ತುಂಬ ವಂಡರ್ಫುಲ್ ಆಗಿ ಇರುವಂಥದ್ದು ಮಕ್ಕಳೇ. ಸೊ ಈ ಪಾಠದಿಂದ ನಮಗೆ ಏನು ತಿಳಿತದೆ ಅಂದರೆ ವೆರಿ ಪವರ್ಫುಲ್ ಹಾಗೆ ವೆರಿ ವ್ಯಾಲ್ಯೂಯೇಬಲ್ ಆದಂತಹ ಒಂದು ಮೆಸೇಜ್ ಸಿಗುತ್ತೆ. ದೀಸ್ ಮೆಸೇಜ್ ಡೆಫಿನೆಟ್ಲಿ ಗಿವ್ ಅ ಲಾಟ್ ಆಫ್ ನಾಲೆಜ್ ಇನ್ ಯುವರ್ ಫ್ಯೂಚರ್ ಲೈಫ್. ಓಕೆ, ಸೊ ಬನ್ನಿ ವಿಡಿಯೋನ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಯಾರಾದರೂ ಹೊಸಬ್ರು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ವಿಡಿಯೋನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಪ್ರತಿದಿನ ಹಾಕುವ ವಿಡಿಯೋಗಳು ನಿಮಗೆ ಬೇಗ ಬಂದು ತಲುಪುತ್ತೆ. ಓಕೆ, ಸೊ ನಾವೆಲ್ಲ ಪಾಠದ ಪ್ರಶ್ನೆ ಉತ್ತರಗಳನ್ನ ಜೊತೆಗೆ ಪಾಠಗಳನ್ನ ಪದ್ಯಗಳನ್ನ ಮಾಡ್ತಾ ಇದ್ದೀವಿ 1ನೇದಿಂದ 10th ಇದು ಕೇವಲ ಕನ್ನಡ ಅಷ್ಟೇ ಅಲ್ಲ, ಇಂಗ್ಲೀಷು ಕೂಡ. ಬಿಕಾಸ್ ಐ ಆಮ್ ಆಲ್ಸೋ ಇಂಗ್ಲೀಷ್ ಟೀಚರ್, ಸೊ ದ್ಯಾಟ್ ಇಂಗ್ಲೀಷು 1ನೇದಿಂದ 10th ಸಮಾಜ ವಿಜ್ಞಾನ 1ನೇದಿಂದ 10th ಕನ್ನಡ 1ನೇದಿಂದ 10th ಆ ಥರ ಜೊತೆಗೆ 1ನೇದಿಂದ 7ನೆಯ ತರಗತಿವರೆಗೂ ಗಣಿತ ಮತ್ತು ವಿಜ್ಞಾನ 2 ವಿಷಯದ ಕ್ಲಾಸ್ಗಳನ್ನು ನಾವು ಮಾಡ್ತಾ ಇದ್ದೀವಿ. ತುಂಬ ಸುಲಭವಾಗಿ ನಿಮಗೆ ಅರ್ಥ ಆಗೋ ಹಾಗೆ. ಓಕೆ, ಸೊ ನಮ್ಮ ವಿಡಿಯೋನ ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಕೆಳಗಡೆ ಲೈಕ್ ಬಟನ್ ಕಾಣಿಸ್ತಾ ಇದೆ, ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ. ಇದನ್ನು ನೋಡೋದಾದಮೇಲೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಬನ್ನಿ ತಡ ಮಾಡಿದೆ ಮಕ್ಕಳೇ, ಪಾಠ ಸ್ಟಾರ್ಟ್ ಮಾಡೋಣ. ನೋಡಿ, ಹೂವಾದ ಹುಡುಗಿ ಇದೊಂದು ಜನಪದ ಕತೆ. ಓಕೆ, ಉತ್ತಮ ನೀತಿಯನ್ನು ನಮಗೆ ಕಲಿಸಿಕೊಡುವಂತಹ ಒಂದು ಜನಪದ ಕತೆ. ಪ್ರಾರಂಭ ಮಾಡೋಣ. ನೋಡಿ, ಒಂದು ಹಳ್ಳಿ ಇರುತ್ತೆ, ಒಂದು ಹಳ್ಳಿ ಅಲ್ಲ, ಒಂದು ಪಟ್ಟಣ ಇರುತ್ತೆ. ಆ ಪಟ್ಟಣದಲ್ಲಿ ಒಬ್ಬ ರಾಜ ಇರ್ತಾನೆ. ಅವನಿಗೆ 2 ಹೆಣ್ಣು ಮಕ್ಕಳು ಇರ್ತಾರೆ, ಒಬ್ಬ ಮಗ ಇರ್ತಾನೆ. ಮೊದಲನೇ ಮಗಳಿಗೆ ಮದುವೆ ಮಾಡಿ ಕೊಟ್ಟಿರ್ತಾರೆ. ಓಕೆ, ಸೊ ಮೊದಲನೆಯ ಮಗಳಿಗೆ ಮದುವೆ ಮಾಡಿ ಕೊಟ್ಟಿರ್ತಾರೆ. ಇನ್ನೊಬ್ಬ ಮಗ ಮನೆಯಲ್ಲಿ ಇರ್ತಾರೆ ಆ ರಾಜನಿಗೆ. ಓಕೆ, ಸೊ ಅದೇ ಊರಿನಲ್ಲೇ ಒಬ್ಬಾಕಿ ಮುದುಕಿ ಇರ್ತಾಳೆ. ಸೊ ಅವಳಿಗೆ 2 ಹೆಣ್ಣು ಮಕ್ಕಳು ಇರ್ತಾರೆ. ಓಕೆ, ಆ ಮುದುಕಿ ಕೂಲಿ ಮಾಡಿ ತನ್ನ ಮಕ್ಕಳನ್ನ ಸಾಕ್ತಾ ಇರ್ತಾಳೆ. ಕೂಲಿ ಅಂದರೆ ಗೊತ್ತಲ್ವಾ, ರಸ್ತೆ ಬದಿನಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡುವಂಥದ್ದು. ಓಕೆ, ಆಮೇಲೆ ದೇವಸ್ಥಾನದ ಹೊರಗಡೆ ಕೂತ್ಕೊಂಡು ವ್ಯಾಪಾರ ಮಾಡುವಂಥದ್ದು. ಓಕೆ, ಒಂದು ದಿನ ಏನಾಗುತ್ತೆ, ತಂಗಿ ಅಕ್ಕಯ್ಯ ಹೋದಷ್ಟು ದಿನಕ್ಕೆ ಅಮ್ಮ ಕೂಲಿ ಮಾಡಿ ನಮ್ಮನ್ನು ಸಾಕಬೇಕು ಅಂದರೆ ಕಷ್ಟ, ಆದ್ದರಿಂದ ನಾನು ಹೂವಿನ ಗಿಡ ಹಾಕ್ತೀನಿ, ನೀನು ಹೂವು ತಕ್ಕೊಂಡು ಹೋಗಿ ಮಾರ್ಕೊಂಡು ಬಂದುಬಿಡೆ ಎಂದು ಅಕ್ಕನಿಗೆ ಹೇಳಿದಳು. ಅಕ್ಕನಿಗೆ ಕುತೂಹಲ ಕೆರಳಿ, ಅದು ಹೇಗೆ ಹೂವಿನ ಗಿಡ ಹಾಕ್ತೀಯಾ ಎಂದು ಕೇಳಿದಳು. ಅದೆಲ್ಲ ನಾನು ಆಮೇಲೆ ಹೇಳ್ತೀನಿ ಕಣೆ, ಮೊದಲು ಮನೆಯೆಲ್ಲ ಸಾರಿಸಿ ಬಿಡು. ನೀನು ಸ್ನಾನ ಮಾಡಿ ಬಾವಿಯಿಂದ ಉಗುರು ಸೋಕದ ಹಾಗೆ 2 ಬಿಂದಿಗೆ ನೀರನ್ನು ತೆಗೆದುಕೊಂಡು ಬಾ ಎಂದಳು. ಅಕ್ಕ ಹಾಗೆ ಮಾಡಿದಳು. ಇವರ ಮನೆಯ ಎದುರಿಗೆ ಒಂದು ದೊಡ್ಡ ಮರವಿತ್ತು. ಅಲ್ಲೂ ಗೂಡಿಸಿ ಸಾರಿಸಿದಳು. ಅಲ್ಲಿಗೆ 2 ಹೋದರು. ತಂಗಿ ಅಕ್ಕನನ್ನು ಕರೆದು, ನೋಡಕ್ಕಯ್ಯ, ನಾನಿಲ್ಲಿ ದೇವರ ಧ್ಯಾನ ಮಾಡ್ತಾ ಕೂತ್ಕೋತೀನಿ, ನೀನು ಒಂದು ತಂಬಿಗೆ ನೀರನ್ನು ನನ್ನ ಮೈ ಮೇಲೆ ಸುರಿದು ಬಿಡು. ನಾನು ಹೂವಿನ ಗಿಡ ಹಾಕ್ತೀನಿ. ಸುರುಳಿ ಮುರಿಯದ ಹಾಗೆ, ಎಲೆ ಮುರಿಯದ ಹಾಗೆ ಬೇಕಾದಷ್ಟು ಹೂವು ಕಿತ್ಕೊ. ನಿನಗೆ ಬೇಕಾದ ಮೇಲೆ ಇನ್ನೊಂದು ಬಿಂದಿಗೆ ನೀರನ್ನು ಸುರಿ ಅಂತ ಹೇಳ್ತಾಳೆ. ಸೊ ನೋಡಿ ಮಕ್ಕಳೇ, ಏನಂತಂದರೆ ಈ ಪಾಠದ ಅರ್ಥ, ಒಂದು ಊರಲ್ಲಿ ಒಬ್ಬ ರಾಜ ಇರ್ತಾನೆ. ಅವನಿಗೆ 2 ಹೆಣ್ಮಕ್ಳು, ಒಬ್ಬ ಮಗ ಇರ್ತಾನೆ. ದೊಡ್ಡ ಮಗಳನ್ನ ಮದುವೆ ಮಾಡಿ ಕಳಿಸಿರ್ತಾರೆ ಗಂಡನ ಮನೆಗೆ. ಓಕೆ, ಸೊ ಇನ್ನೊಬ್ಬ ಮಗ ಮನೇಲಿರ್ತಾರೆ. ಅದೇ ಊರಲ್ಲೇ ಮತ್ತೊಬ್ಬ ಮುದುಕಿ ಇರ್ತಾಳೆ. ಓಕೆನಾ, ಒಬ್ಬ ಮುದುಕಿ ಇರ್ತಾಳೆ. ಆ ಮುದುಕಿಗೆ ಬಡವ ಮುದುಕಿ ಇರ್ತಾಳೆ. ಸೊ ಅವಳಿಗೆ 2 ಹೆಣ್ಮಕ್ಳು ಇರ್ತಾರೆ, ತುಂಬ ಒಳ್ಳೆಯವರು. ಸೊ ಆ ಮುದುಕಿ ಕೂಲಿ ಮಾಡಿ ಜೀವನ ಮಾಡ್ತಾ ಇರ್ತಾಳೆ, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತಿರ್ತಾಳೆ ಸಾಧ್ಯವಾದಷ್ಟು. ಬಟ್ ಅದರಲ್ಲಿ ಒಂದು ಸಣ್ಣ ಹುಡುಗಿಗೆ ಏನು ಅನಿಸುತ್ತೆ, ಅಕ್ಕ ಅಮ್ಮ ತುಂಬ ಕಷ್ಟಪಡ್ತಾ ಇದ್ದಾರೆ ನಮ್ಮನ್ನು ಸಾಕಲಿಕ್ಕೆ. ಸೊ ಇದೇ ಥರ ಆದರೆ ತುಂಬ ಕಷ್ಟ ಆಗುತ್ತೆ. ನಾವು ಅಮ್ಮಂಗೆ ಏನಾದರೂ ಸಹಾಯ ಮಾಡೋಣ. ಹಾಗಾಗಿ ನಾನು ಹೂವಿನ ಗಿಡ ಹಾಕ್ತೀನಿ, ನೀನು
ಎಷ್ಟು ಬೇಕೋ ಅಷ್ಟು ಹೂವು ಕಿತ್ಕೊಂಡು ಅದನ್ನು ಹೂವನ್ನ ಮಾರಿ ಅದರಿಂದ ದುಡ್ಡು ಸಂಪಾದನೆ ಮಾಡೋಣ ಇಬ್ಬರು. ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋಣ, ಅಮ್ಮನ ಕೈಯಲ್ಲಿ ಕೊಡೋಣ, ದುಡ್ಡು ಸಂಪಾದನೆ ಮಾಡಿ ಅಮ್ಮಂಗೆ ನಾವು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಇಬ್ಬರು ಅವ್ರ ತಾಯಿಯ ಕಷ್ಟವನ್ನು ನೋಡದೆ ಮಾತಾಡ್ಕೋತಾರೆ. ಇದು ಒಂಥರ ಅವರ ಅಕ್ಕನಿಗೆ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಹೂವಿನ ಗಿಡ ಹಾಗಂದ್ರೆ ಹೆಂಗೆ ಹಾಕ್ತೀಯ ನೀನು, ಸಾಧ್ಯನಾ, ನಾವು ಮನುಷ್ಯರು ಹೂವಿನ ಗಿಡ ಮರ ಆಗೋಕ್ಕೆ ಸಾಧ್ಯನಾ ಅಂತ. ಸೊ ಆವಾಗ ಅವಳು ನಾನು ಹೇಳ್ತೀನಿ ಅದನ್ನೆಲ್ಲ ಹೆಂಗಂತ, ಆಮೇಲೆ ನೀನೇನು ಮಾಡು, ಮೊದಲ ಮನೆ ಎಲ್ಲ ಗೂಡಿಸಿ ಸಾರಿಸಿ ಏನು ಮಾಡು, ಮನೆ ಸಾರಿಸಿ ನೀನು ಸ್ನಾನ ಮಾಡಿಕೊಂಡು ಒಂಚೂರು ಉಗುರು ತಾಕದೇ ಇರೋ ಹಾಗೆ ಬಾವಿನಲ್ಲಿ 2 ತಮಗೆ ನೀರು ತಗೊಂಡು ಬಾ ಅಂತ ಹೇಳ್ತಾಳೆ. ಸೊ ಉಗುರು ಮಾತ್ರ ಒಂಚೂರು ತಾಕಬಾರ್ದು. ತಗೊಂಡು ಬಂದು ಅದರಲ್ಲಿ 1 ಬಿಂದಿಗೆ ನೀರನ್ನು ನನ್ನ ತಲೆ ಮೇಲೆ ಸುರಿ. ಆಮೇಲೆ ನಾನು ಹೂವಿನ ಗಿಡ ಹಾಕ್ತೀನಿ, ಆದರೆ ನೀನು ಒಂದು ಎಲೆ ಆಗಲಿ, ಕೊಂಬೆ ಆಗಲಿ, ರೆಂಬೆ ಆಗಲಿ ಎದಕ್ಕೂ ಒಂಚೂರು ತಾಕದೆ, ಒಂಚೂರು ಉಗುರು ಕೂಡ ತಾಗಬಾರ್ದು. ಹಾಗೆ ಎಲ್ಲಿ ನೋವು ಮಾಡದೆ, ಗಿಡಕ್ಕೆ ಯಾವುದೇ ರೀತಿ ತೊಂದರೆ ಆಗದೆ, ಒಂದು ಎಲೆ ಕೂಡ ಗಿಡದಿಂದ ಉದುರದೇ ಇರೋ ಹಾಗೆ ಹೂವನ್ನು ಮಾತ್ರ ಕಿತ್ಕೋಬೇಕು ಅಂತ ಹೇಳ್ತಾಳೆ. ಕಿತ್ಕೊಂಡಾದಮೇಲೆ ಮತ್ತೆ ನೀನು ಇನ್ನೊಂದು ಬಿಂದಿಗೆ ನೀರಿರುತ್ತಲ್ಲ, ಆ ನೀರನ್ನು ಮತ್ತೆ ನನ್ನ ಮೇಲೆ ಹಾಕು, ಆವಾಗ ನಾನು ಯಥಾ ಪ್ರಕಾರ ಮನುಷ್ಯಳಾಗ್ತೀನಿ ಅಂತ ಹೇಳ್ತಾಳೆ ಆ ಹುಡುಗಿ. ಸೊ ನೋಡಿ ಮಕ್ಕಳೇ, ನಿಮ್ಗೆ ಅರ್ಥ ಆಗ್ತಿದೆ ಅಲ್ವಾ? ಸೊ ಇದು 2ನೇ ಬಿಂದಿಗೆ ನೀರಿನ ಮತ್ತೆ ಸುರಿತಾಳೆ, ಆವಾಗ ಹುಡುಗಿ ಮನುಷ್ಯ ಆಗ್ತಾಳೆ. ಆಮೇಲೆ ದೇವರು ತಂಗಿನ ಸೊ ಇದು ಈ ಥರ ಪ್ರೊಸೀಜರ್ ನಡೆಯುತ್ತೆ. ಇವಳು ಈ ಥರ ಹೇಳ್ತಾಳೆ. ಆವಾಗ ತಂಗಿ ದೇವರನ್ನು ನೆನೆಸ್ತಾ ಕೂತ್ಕೋತಾಳೆ. ಅಕ್ಕ 1 ಬಿಂದಿಗೆ ನೀರು ಸುರುತ್ತಾಳೆ. ಆಗ ಅವಳು ಹೂವಿನ ಗಿಡ ಹಾಕ್ತಾಳೆ. ಅಕ್ಕ ಸುಳಿ ಎಲೆ ತೊಟ್ಟು ಮುರಿದೇ ಇರೋ ಹಾಗೆ ಹೂವನ್ನು ಬಿಡಿಸ್ಕೋತಾಳೆ. ನಂತರ ಮತ್ತೊಂದು ಬಿಂದಿಗೆ ನೀರನ್ನು ಗಿಡದ ಮೇಲೆ ಸುರಿತಾಳೆ. ಯಥಾಸ್ಥಿತಿಯಂತೆ ತಂಗಿ ಲಕ್ಷಣವಾಗಿ ಮತ್ತೆ ಮನುಷ್ಯಳಾಗ್ತಾಳೆ. ಆನಂತರ ಇಬ್ಬರು ಆ ಹೂವನ್ನೆಲ್ಲ ಬುಟ್ಟಿ ಒಳಗೆ ತುಂಬಿಕೊಂಡು ಮನೆಗೆ ಬರ್ತಾರೆ. ಬಂದು ಇಬ್ಬರು ಸೇರಿ ಹೂವನ್ನು ಕಟ್ತಾರೆ, ಮಾಲೆ ಕಟ್ತಾರೆ. ಓಕೆ, ನೀವು ಚಿತ್ರದಲ್ಲಿ ನೋಡ್ತಿದ್ದೀರಾ ಅಲ್ವಾ ಮಕ್ಕಳೇ, ನಿಮ್ಮ ಪುಸ್ತಕಗಳನ್ನು ತೆಗೆದಿದ್ದೀರಾ ಅಲ್ವಾ? ಸೊ ಆ ಪುಸ್ತಕಗಳಲ್ಲಿ ನೋಡಿ, ಇಬ್ಬರು ಕೂಡ ಹೂವನ್ನು ಮಾಲೆ ಮಾಡಿ ಕಟ್ತಾರೆ. ಅಲ್ಲಿಗೆ ಆಮೇಲೆ ಆವಾಗ ಕಟ್ಟಿದಾದ್ಮೇಲೆ ಅಕ್ಕ ಕೇಳ್ತಾಳೆ, ಸರಿ ಇಷ್ಟೆಲ್ಲ ಹೂವು ಕಟ್ಟಿದ್ವಿ, ಈಗ ಇದನ್ನು ಹೂಗಳನ್ನೆಲ್ಲ ಏನು ಮಾಡಬೇಕು ಅಂತ ಕೇಳ್ತಾಳೆ. ಎಲ್ಲಿ ಹೋಗಿ ಮಾರೋದು ಅಂತ. ಸೊ ಅವಾಗ ಆಕಿ ತಂಗಿ ಆದಾಗ ಹೇಳ್ತಾಳೆ, ಆ ಹೂಗಳನ್ನೆಲ್ಲ ಅಕ್ಕ ತಗೊಂಡು ಹೋಗಿ ನೀನು ಅರಮನೆಯಲ್ಲಿ ಮಹಾರಾಜರಿಗೆ ಮಾರಿ ಬಾ, ಅವರು ಖಂಡಿತ ಬಹಳಷ್ಟು ಹಣವನ್ನು ಕೊಡ್ತಾರೆ ಅಂತ ಹೇಳ್ತಾಳೆ. ಅಮ್ಮ ನಮಗೋಸ್ಕರ ಯಾವಾಗಲೂ ಕೂಲಿ ಮಾಡ್ತಾ ಇರ್ತಾಳೆ, ಹೆಚ್ಚು ಹಣ ಹಾಕಿ ಕೂಡಿ ಹಾಕಿ ಅಮ್ಮನಿಗೆ ನಾವು ತೋರಿಸೋಣ ಅಂತ ಆ ಸಣ್ಣ ಹುಡುಗಿ ಹೇಳ್ತಾಳೆ ಅವ್ರ ತಂಗಿ. ಸೊ ಆವಾಗ ಆಯಿತು ಅಂತ ಹೇಳಿ ಅವಳೇನು ಮಾಡ್ತಾಳೆ, ಕಟ್ಟಿರುವಂತಹ ಆ ಹೂವನ್ನು ತಗೊಂಡು ಹೋಗಿ ಆ ಪುಟ್ಟಿನೆಲ್ಲ ತಗೊಂಡೋಗಿ ಹೂ ಬೇಕೇನ್ರಮ್ಮ ಹೂವು ಅಂತ ಮಾರ್ಕೋದ ರಾಜರ ಅರಮನೆ ಮುಂದೆ ಬರ್ತಾಳೆ ಆ ಹುಡುಗಿ. ಅರಮನೆ ಮುಂದೆ ಬಂದು ದೊರೆಯ ಚಿಕ್ಕ ಮಗಳು ಅದನ್ನು ನೋಡ್ತಾಳೆ. ಒಬ್ಬಾಕಿ ಮಗಳನ್ನ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿರ್ತಾರೆ, ಇನ್ನೊಬ್ಬಾಕಿ ಮಗಳು ಮಗ ಮನೆಯಲ್ಲಿ ಇರ್ತಾರಲ್ಲ. ಸೊ ಅದನ್ನು ಆ ಹುಡುಗಿ ಒಬ್ಬಾಕಿ ನೋಡಿ, ರಾಜನ ಮಗಳು ನೋಡಿ ಕೇಳ್ತಾಳೆ, ಅಮ್ಮ ನನಗೆ ಹೂ ಕೊಡ್ಸಮ್ಮ ಅಂತ. ಸೊ ಇವಳೇನು ಮಾಡ್ತಾಳೆ, ಆಯಿತು ಕೊಡಿಸ್ತೀನಿ ಅಂತ ತಗೋತಾಳೆ ಹೂವನ್ನು. ಅವಳಿಗೆ ಎಷ್ಟು ಹೂವು ಕೊಡ್ತಾರೆ ಅಂದರೆ, ಸೊ ನೋಡಿ ಕೇಳ್ತಾರೆ ಎಷ್ಟು ಅಂತ ಬೆಲೆ. ಆವಾಗ ನಾನು ಎಷ್ಟು ಅಂತ ಹೇಳವ್ವ, ನಾವು ಬಡವರದೀವಿ, ನಿಮಗೆ ಎಷ್ಟು ಆಕತ್ತೆ ಅಷ್ಟು ಕೊಡ್ರವ್ವ ಅಂತ ಆ ಹುಡುಗಿ ಹೇಳ್ತಾಳೆ ಮಹಾರಾಣಿಗೆ. ಆವಾಗ ಅವಳು ಏನು ಮಾಡ್ತಾಳೆ ಅಂತಂದರೆ, ಮಹಾರಾಣಿ 1 ಮೊಗೆ ಹಣವನ್ನು ಕೊಟ್ಟು ಹೂವನ್ನು ಖರೀದಿ ಮಾಡ್ತಾಳೆ. ಹೀಗೆ ಮುಂದುವರಿಯುತ್ತೆ. ಆ ಹೂವನ್ನು ತಗೊಂಡು, ಆ ದುಡ್ಡನ್ನು ತಗೊಂಡು ಬಂದು ಅವಳು ತನ್ನ ತಂಗಿ ಕೈಗೆ ಕೊಡ್ತಾಳೆ. ಸೊ ಇದೇ ಥರ 5 ಮೊಗೆ ಹಣ ಆಗುತ್ತೆ ಹೂವು. 1 ಮೊಗೆ ಇದ್ದಿದ್ದು 5 ಮೊಗೆ ಆಗುತ್ತೆ. ಪ್ರತಿದಿನ ಹೂ ಮಾಡೋದು, ಅವಳು ಗಿಡ ಆಗೋದು, ಇವಳು ಹೂವು ಕಿತ್ಕೊಳ್ಳೋದು, ಮತ್ತು ಅವಳು ಮನುಷ್ಯಳಾಗೋದು, ಅದನ್ನು ತಂದು ಮಾರೋದು ಇಲ್ಲೇ ಮಹಾರಾಣಿಗೆನ. ಸೊ ಮಾಡ್ತಾ ಇದೇ ಥರ ಇಬ್ಬರು ತಂಗಿಯರಿಗೆ ದುಡ್ಡು ಸಂಪಾದನೆ ಮಾಡೋ ಆಸೆ ಇರುತ್ತೆ. ಬಟ್ 5 ಮೊಗೆ ಹಣ ಆದಮೇಲೆ, 5 ಮೊಗೆ ಹಣ ಆದಮೇಲೆ, ಅಷ್ಟು ದುಡ್ಡು ಸಂಪಾದನೆ ಆದಮೇಲೆ ಅವ್ರು ಏನು ಮಾಡ್ತಾರೆ, ಅವ್ರ ತಾಯಿಗೆ ಹೇಳಬೇಕು ಅಂತ ಅನ್ಕೋತಾಳೆ ಅವ್ರ ಅಕ್ಕ. ಅವ್ರ ತಂಗಿ ಅನ್ಕೋತಾಳೆ. ಆವಾಗ ಹುಡುಗಿ ಹೇಳ್ತಾಳೆ, ದೊಡ್ಡಾಕಿ ಅಕ್ಕ, ಬೇಡ ಅಮ್ಮ ಬೈತಾರೆ ಗೊತ್ತಾದರೆ ಅಮ್ಮಂಗೆ ಹೇಳೋದು ಬೇಡ ಅಂತ ಹೆದರಿ ಸುಮ್ಮನೆ ಆಗ್ತಾರೆ. ಬಟ್ ಇಬ್ರಿಗೂ ದುಡ್ಡು ಸಂಪಾದನೆ ಮಾಡೋ ಆಸೆ ಇರುತ್ತೆ, ಅವ್ರ ತಾಯಿಗೆ ಹೆಲ್ಪ್ ಮಾಡಬೇಕು, ನಮಗೆ ಕಷ್ಟ ಪರಿಹಾರ ಆಗಬೇಕು ಅಂತ. ಓಕೆ, ಸೊ ತುಂಬ ಬಡವರು ಇರ್ತಾರೆ ಅವರು ಪಾಪ. ಓಕೆ, ನೆಕ್ಸ್ಟ್ ಪ್ಯಾರ ನೋಡಿ ಮಕ್ಕಳೇ. ಈ ಹೂವು ದೊರೆ ಮಗನ ಕಣ್ಣಿಗೆ ಬೀಳುತ್ತೆ. ಒಳ್ಳೆ
ಘಮ ಘಮ ಅಂತ ಹೂವು ವಾಸನೆ ಬರ್ತಾ ಇರುತ್ತೆ. ಇಂತಹ ಸೊಗಸಾದ ಹೂವನ್ನು ಅವನೆಂದು ನೋಡಿರಲಿಲ್ಲ. ಈ ಹೂವನ್ನು ಯಾರು ತಂದು ಕೊಡ್ತಾರೆ ಅಂತ ಯೋಚನೆ ಮಾಡಿ ಒಂದು ಸತಿ ಕಾಯ್ಕೊಂಡು ಕೂತ್ಕೊಂಡು ನೋಡ್ತಾನೆ. ಆ ಹುಡುಗಿ ಹೂ ತಂದು ಕೊಟ್ಟು ಹೋಗೋದನ್ನು ನೋಡ್ತಾನೆ. ಅವಳನ್ನೇ ಹಿಂಬಾಲಿಸಿ ಅವ್ರ ಮನೆಗೆ ಹೋಗ್ತಾನೆ. ಸೊ ಆವಾಗ ನೋಡ್ತಾನೆ ಅವ್ರ ಮನೆ ಸುತ್ತಮುತ್ತಲು ಎಲ್ಲೂ ಹೂಗಳೇ ಇರಂಗಿಲ್ಲ. ಸೊ ಹೋಗಿ ನೋಡ್ತಾನೆ ಅವ್ರ ಮನೆ ಸುತ್ತಮುತ್ತಲು. ಯಾರು ಹೇಳಿ? ಆ ರಾಜನ ಮಗ. ಆ ರಾಜ ಒಂದು ಊರಲ್ಲಿ ಒಬ್ಬ ರಾಜ, ಅವನಿಗೆ 3 ಜನ ಮಕ್ಕಳಿದ್ರು. ಯಾರು? 2 ಹೆಣ್ಮಕ್ಳು, ಒಬ್ಬ ಗಂಡು ಮಗ. ಒಬ್ಬಾಕಿ ಮಗಳನ್ನ ಮದುವೆ ಮಾಡಿ ಕೊಟ್ಟಿದ್ರು. ಒಬ್ಬ ರಾಜ್ಕುಮಾರ ಇದ್ದ ಅಲ್ವಾ ಅವನಿಗೆ. ಇವ್ರೇನು ಹೂ ತೊಗೊಳ್ತಾ ಇದ್ರಲ್ಲ ಮಹಾರಾಣಿ, ದಿನ ತೊಗೊಳ್ತಾ ಇದ್ಲು. ಆಕೆ ದಿನ ಹೋಗಿ ಅಲ್ಲಿ ಮಾರ್ತಾಯಿದ್ರು, ದಿನ ಹೋಗಿ ಇವ್ರು ತೊಗೊಳ್ತಿದ್ರು. ಇಷ್ಟೊಂದು ಸುಗಂಧಭರಿತವಾದಂತಹ ವಾಸನೆ ಇರುವಂತಹ ಹೂ ಎಲ್ಲಿ ಸಿಗುತ್ತೆ, ಯಾರು ತಂದು ಕೊಡ್ತಾರೆ ನೋಡೋಣ ಅಂತ ಒಂದು ದಿವಸ ಕೂತ್ಕೊಂಡು ನೋಡ್ತಾನೆ. ಆ ಹುಡುಗಿ ತಂದು ಹೂ ಕೊಡೋದನ್ನು ನೋಡ್ತಾನೆ. ವಾಪಸ್ ಅವಳನ್ನೇ ಹಿಂಬಾಲಿಸಿ ಅವ್ರ ಮನೆಗೆ ಹೋಗ್ತಾನೆ. ಆಕೆಗೆ ಗೊತ್ತಾಗಲ್ದಂಗೆ ಅಲ್ಲಿ ನೋಡ್ತಾನೆ. ಆ ಹುಡುಗಿ ಗಿಡದ ತೆಳಗಡೆ ಕೂತ್ಕೊಂಡು ದೇವ್ರ ಧ್ಯಾನ ಮಾಡೋದು, ನೀರಿಗೆ ಮಂತ್ರಿಸಿ ಆ ನೀರು ತಲೆ ಮೇಲೆ ಹಾಕ್ಕೊಳ್ಳೋದು, ಅವಳು ಹೂವಿನ ಗಿಡ ಆಗೋದು, ಆಕೆ ಹೂ ಕಿತ್ಕೊಳ್ಳೋದು. ಸೊ ಮತ್ತೆ ಒಂದು ತೆಮ್ಗೆ ನೀರು ಹಾಕೋಣ ಆಕೆ ಮನುಷ್ಯ ಆಗೋದು. ಇದೆಲ್ಲನೂ ಆ ಹುಡುಗ ಅಲ್ಲಿ ಮರಿಯಲ್ಲಿ ಗಿಡದ ಕಡೆ ಕೂತ್ಕೊಂಡು ನೋಡ್ತಾನೆ. ಸೊ ನೋಡಿ ಏನು ಮಾಡ್ತಾನೆ, ಮಾರನೇ ದಿನ ಸೂರ್ಯ ಹುಟ್ಟೋ ಮೊದಲೇ ಹೋಗಿ ಹುಡುಗಿಯರಿದ್ದಂತಹ ಮನೆಯ ಮುಂದೆ ದೊಡ್ಡ ಗಿಡ ಇರ್ತೈತಲ್ಲ, ಆ ಗಿಡದ ಮೇಲೆ ಸುಮ್ಮನೆ ಕೂತ್ಕೋತಾನೆ. ಅವ್ರಿಗೆ ಗೊತ್ತಾಗಲ್ದಂಗೆ ಏನಾಗುತ್ತೆ ನೋಡಬೇಕು, ಇವ್ರ ಹೂವು ಎಲ್ಲಿಂದ ತರ್ತಾರೆ ನೋಡಬೇಕು ಅಂತ ಅಂದು ಸಹಜವಾಗಿ ಆ ಹುಡುಗಿಯರು ಯಾವ ಥರ ಮಾಡ್ತಿದ್ರಲ್ಲ ಹಾಗೆ ಆ ಮರದಡಿ ಸಾಗ್ತಾರೆ. ಆಮೇಲೆ ಅಲ್ಲಿ ಗೂಡಿಸಿ ಎಲ್ಲ ಅದನ್ನು ಸ್ವಚ್ಛ ಮಾಡಿ ತಂಗಿ ಯಥಾ ಪ್ರಕಾರ ಹೂವಿನ ಗಿಡ ಹಾಕ್ತಾಳೆ. ಅಕ್ಕ ಎಚ್ಚರಿಕೆಯಿಂದ ಹೂವನ್ನು ಬಿಡಿಸ್ಕೋತಾಳೆ. ಆ ನಂತರ ಪುನಃ ಹೂವಿನ ಗಿಡವಾಗಿದ್ದ ತಂಗಿ ಮತ್ತೆ ಮನುಷ್ಯಳಾಗ್ತಾಳೆ. ಇದೆಲ್ಲನೂ ಮರದ ಮೇಲೆ ನೋಡ್ತಾ ಇದ್ದಂತಹ ಆ ಹುಡುಗ ದೊರೆ ಮಗ ಏನು ಮಾಡ್ತಾನೆ, ಆ ರಾಜನ ಮಗ ಅರಮನೆಗೆ ಹೋಗಿ ಸುಮ್ಮನೆ ಮಂಚದ ಮೇಲೆ ಮಲ್ಕೋತಾನೆ. ಮಲ್ಕೊಂಡಾದ್ಮೇಲೆ ತಂದೆ ತಾಯಿ ಬಂದು ಕೇಳ್ತಾರೆ, ಏನೂ ಹೇಳಲ್ಲ, ಯಾಕೋ ಹಿಂಗ್ಯಾಕಿದ್ದಿ, ಏನು ವಿಚಾರ ಮಾಡಕತ್ತಿ, ಹಿಂಗ್ಯಾಕೆ ಬಂದು ಮಲ್ಕೊಂಡಿದ್ದಿ ನೀನು ಅಂತ ಕೇಳ್ತಾರೆ. ತಂದೆ ತಾಯಿ ಕೇಳಿದ್ರೆ ಹೇಳಲ್ಲ. ಆದರೆ ರಾಜನಿಗೆ ಮಂತ್ರಿ ಇರ್ತಾರೆ ಒಬ್ಬ ಅಲ್ವಾ, ಆಗ ಮಂತ್ರಿಯ ಮಗ ಬಂದು ಕೇಳ್ತಾನೆ. ಕೇಳಿದಾಗ ಹೇಳ್ತಾನೆ ಆ ಹುಡುಗ. ತಂದೆ ತಾಯಿ ರಾಜಾರಾಣಿ ಕೇಳಿದಾಗ ಹೇಳಲ್ಲ. ಅವನ ಫ್ರೆಂಡ್ ಮಂತ್ರಿಯ ಮಗ, ಅವನ ಫ್ರೆಂಡ್ ಇರ್ತಾನೆ ಆ ರಾಜನ ಮಗ, ಆ ರಾಜನ ಮಗನಿಗೆ ಫ್ರೆಂಡ್ ಇರ್ತಾನೆ. ಸೊ ಅವಾಗ ಅವನು ಬಂದು ಕೇಳೋಣ, ಆ ಹುಡುಗಿ ಹೂವು ಆಗೋದು ಮತ್ತು ಮನುಷ್ಯಳಾಗೋದು, ಹೂವಿನ ಗಿಡ ಆಗೋದು, ಮನುಷ್ಯಳಾಗೋದು ಎಲ್ಲ ಕತೆ ಹೇಳ್ತಾನೆ. ಆವಾಗ ರಾಜನಿಗೆ ಖುಷಿಯಾಗಿ ಅವ ಇಷ್ಟಪಟ್ಟು ಅದನ್ನು ಆ ಹುಡುಗಿಗೆ ಏನು ಮಾಡ್ತಾನೆ, ಆಗ ಮಂತ್ರಿಯ ಮಗ ಬಂದು ಕೇಳಲಾಗಿ ಹೂವಿನ ವಿಚಾರ ಎಲ್ಲ ಹೇಳ್ತಾನೆ. ದೊರೆಗೆ ಈ ವಿಚಾರ ತಿಳಿದು ಆ ಮುದುಕಿಯನ್ನು ಕರೆಸ್ತಾರೆ. ರಾಜ ಆ ಮುದುಕಿ ಮಕ್ಕಳ ಹೂವಿನ ಗಿಡ ಆಗೋದು, ಹೂ ಕಿತ್ಕೊಳ್ಳೋದು, ಹೋಗ್ಬೇಕಿ ಮಾರೋದು ಎಲ್ಲ ಅದನ್ನು ತಿಳ್ಕೊಂಡು ಆ ಮುದುಕಿನ ಕರೆಸ್ತಾನೆ. ಕರೆಸಿ ಒಳ್ಳೆ ಮುಹೂರ್ತ ನೋಡಿ ಅವರಿಬ್ಬರಿಗೂ ಮದುವೆ ಮಾಡಿಬಿಡ್ತಾನೆ. ಆ ರಾಜ್ಕುಮಾರಂಗೂ ಆ ಹೂವು ಏನಾಗ್ತಿದ್ಲ, ಆ ಹೂವಿನ ಗಿಡ ಆಗಿ ಬದಲಾಗ್ತಿದ್ಲಲ್ಲ ಆ ಹುಡುಗಿಗೂ ರಾಜ್ಕುಮಾರನಿಗೂ ಮದುವೆ ಮಾಡ್ತಾನೆ ರಾಜ. ಮದುವೆ ಮಾಡಿ ಅವರಿಬ್ಬರನ್ನೂ ಅರಮನೆಯಲ್ಲಿ ಬಿಡ್ತಾನೆ. ಆವಾಗ ಅವರಿಬ್ಬರು ಒಟ್ಟ ಮಾತಾಡ್ತಿರೋದಿಲ್ಲ. ಅವಳಷ್ಟಕ್ಕೆ ಅವಳು, ಅವನಷ್ಟಕ್ಕೆ ಅವ ಇರ್ತಾನೆ ಹುಡುಗಿ. ಆವಾಗ ಆ ಹುಡುಗಿ ಸ್ವಲ್ಪ ಹೊತ್ತಾದ್ಮೇಲೆ ಹೇಳ್ತಾಳೆ, ಸೊ ಈ ಸುಖಕ್ಕೆ ಯಾಕೆ ಇವ್ರು ನನಗೆ ಮದುವೆ ಮಾಡಿಕೊಂಡ್ರು, ಏನು ಅವರು ಮಾತಾಡ್ತಾ ಇಲ್ವಲ್ಲ, ಮಾತಾಡಲ್ಲ, ಹಿಂಗೆ ಸುಮ್ಮಿರೋದಾದ್ರೆ ಮದುವೆ ಯಾಕೆ ಮಾಡ್ಕೊಂಡ್ರಿ ಇವರು ಈ ಸಂಪತ್ತಿಗೆ ಅಂತ ಯೋಚನೆ ಮಾಡಿ ಕೇಳ್ತಾಳೆ. ಆವಾಗ ಹುಡುಗ ಹೇಳ್ತಾನೆ, ರಾಜ್ಕುಮಾರ ಹೇಳ್ತಾನೆ, ನೋಡು ನಾನು ನಿನ್ನ ಜೊತೆ ಮಾತಾಡಬೇಕು ಅಂತಂದರೆ ನೀನು ನಾ ಹೇಳ್ದಂಗೆ ಕೇಳಬೇಕು ಅಂತಾನೆ. ಗಂಡ ಅಲ್ವಾ, ಎಷ್ಟಾದರೂ ಆಯಿತು ಅಂಥೇಳಿ ಆ ಹುಡುಗಿ ಹೇಳ್ತಾಳೆ. ಪತಿ ಮಾತನ್ನು ಕೇಳಬೇಕಲ್ವ, ಕೇಳ್ತೀನಿ ಅಂತ ಹೇಳ್ತಾನೆ. ಮತ್ತು ನೀನು ಹೂವಿನ ಗಿಡ ಆಗ್ತೀಯಲ್ಲ, ಹಾಗೂ ಹೂವು ಹಾಸಿಕೊಂಡು ಹೊಂದಿಕೊಂಡು ಮಲ್ಕೋಬೇಕು ಅಂತ ಹೇಳ್ತಾನೆ. ಸೊ ಕೇಳ್ತಾನೆ, ಏನು ಅಂತ ಕೇಳಿದಾಗ, ನೀನು ಹೂವಿನ ಗಿಡ ಆಗಬೇಕು, ಹೂವಿನ ಗಿಡ ಆಗ್ತೀಯಲ್ಲ, ನೀನು ಹೂವಿನ ಗಿಡ ಆಗು, ನಾ ಭಾಳಷ್ಟು ಹೂ ಹರಿದು ಆಮೇಲೆ ಅದೇ ಹೂವನ್ನು ಹಾಸ್ಕೊಂಡು ಹೊಂದ್ಕೊಂಡು ಅದ್ರ ಮೇಲೆ ಮಲ್ಕೋಬೇಕು ಅಂತ ನನ್ನ ಆಸೆ ಅಂತ ಹೇಳ್ತಾನೆ. ಆವಾಗ ಆ ಹುಡುಗಿ ಹೇಳ್ತಾಳೆ, ಸ್ವಾಮಿ ನಾನು ದೇವರಲ್ಲ, ದೆವ್ವವಲ್ಲ, ಎಲ್ಲರ ಹಾಗೆ ನಾನು ಮನುಷ್ಯಳೇ ಇದ್ದೀನಿ, ಎಲ್ಲರ ಥರ ನಾನು ಮನುಷ್ಯಳದೀನಿ, ದೇವರು ಅಲ್ಲ ದೆವ್ವನೂ ಅಲ್ಲ, ಮನುಷ್ಯರು ಯಾವತ್ತಾದರೂ ಹೂವಿನ ಗಿಡ ಆಗ್ತಾರೇನಾ ಯಾರಾದರೂ ಅಂತ ಹೇಳಿ ಆ ಹುಡುಗಿ ಬಹಳ ದೈನ್ಯದಿಂದ ಕೇಳ್ತಾಳೆ ಅವನಿಗೆ, ವಾಪಸ್ ಗಂಡನಿಗೆ. ಸೊ ಆವಾಗ ಈ ಕಳ್ಳಾಟ ಎಲ್ಲ ಬೇಡ, ಅವತ್ತು ನೀನು ಹೂವಿನ ಗಿಡ ಆಗಿದ್ದನ್ನು ನಾನು ಕಣ್ಣಾರೆ ನೋಡೀನಿ,
ನನ್ನ ಮುಂದೆ ನೀನು ಹೂವಿನ ಗಿಡ ಆಗದಿದ್ಮೇಲೆ ಇನ್ಯಾರ ಮುಂದೆ ಆಗ್ತೀಯ, ನನ್ನ ಮುಂದೆ ಆಗು ಹೂವಿನ ಗಿಡ ಅಂತ ಸಿಟ್ಟು ಮಾಡಿಕೊಂಡು ಹೇಳ್ತಾನೆ ಆ ಹುಡುಗ. ಆವಾಗ ಆ ಹುಡುಗಿ ಇದೇನಪ್ಪ ಪರಿಸ್ಥಿತಿ ಅಂಥೇಳಿ ಪಾಪ ಯೋಚನೆ ಮಾಡ್ಕೋತ, ಬಟ್ ಗಂಡ ಅಲ್ವಾ, ಗಂಡನ ಸಮಾಧಾನ ಮಾಡಬೇಕಾಗಿರ್ತೈತಿ ಆಕೆ ಏನು ಮಾಡ್ತಾಳೆ, ಆಯಿತು ನಾನು ಗಿಡ ಹಾಕ್ತೀನಿ, ಹಾಗಾದರೆ ಗಿಡ ಆಗಬೇಕಾದ್ರೆ ಈ ಥರ ಪ್ರೊಸೀಜರ್ಗಳೆಲ್ಲ ಇದೆ, ಹಾಗಾಗಿ ದಯವಿಟ್ಟು ನೀವೇನು ಮಾಡಬೇಕು, ಹೋಗಿ ಒಂಚೂರು ಉಗುರು ತಾಕದೇ ಇರೋ ಹಾಗೆ 2 ಬಿಂದಿಗೆ ನೀರು ತುಂಬ್ಕೊಂಬರ್ರಿ. ಸೊ ಅದನ್ನು ಒಂದು ಬಿಂದಿಗೆ ನೀರು ನನ್ನ ತಲೆ ಮೇಲೆ ಹಾಕ್ರಿ, ನಾನು ಹೂವಿನ ಗಿಡ ಹಾಕ್ತೀನಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ಹೂವು ಕಿತ್ಕೋರಿ. ಆದರೆ ಗೊತ್ತಿರಲಿ, ಹೂವು ಕೀಳೋವಾಗ ಎಲೆ ಕೀಳೋದು, ರೆಂಬೆ ಕೊಂಬೆಗಳನ್ನ ಮುರಿಯೋದು, ಬೇರಿಗೆ ಏನಾದರೂ ತೊಂದರೆ ಮಾಡೋದು. ಸೊ ಈ ಥರ ನೀವು ಹೂವಿಗೆ ಬೇರೆ ಭಾಗಕ್ಕೆ ತೊಂದರೆ ಕೊಟ್ಟರೆ ನನಗೆ ತೊಂದರೆ ಆಗ್ತದೆ, ತ್ರಾಸಾಗುತ್ತೆ. ಹಾಗಾಗಿ ಕೇವಲ ಹೂವನ್ನು ಮಾತ್ರ ಕೀಳಬೇಕು ನೀವು ಅಂತ ಹೇಳಿರ್ತಾಳೆ. ಸೊ ಆಮೇಲೆ ಮತ್ತೆ ನೀವು ಎಷ್ಟು ಬೇಕು ಹೂವು ಕಿತ್ಕೊಂಡ ಮೇಲೆ ವಾಪಸ್ 2ನೇ ಬಿಂದಿಗೆ ನೀರನ್ನು ಸುರಿಬೇಕು ನನ್ನ ಮೇಲೆ ಅಂತ ಹೇಳ್ತಾಳೆ. ಆವಾಗ ನಾನು ಮತ್ತೆ ಮನುಷ್ಯಳಾಗ್ತೀನಿ ಅಂತ. ಸೊ ಇಷ್ಟು ಹೇಳಿದ್ಮೇಲೆ ಅವೇನು ಮಾಡ್ತಾನೆ, ಅವಳು ಹೇಳ್ದಾಗೆ ಅವಳು ಗಿಡ ಹಾಕ್ತಾಳೆ, ಹೂವು ಕಿತ್ಕೋತಾನೆ, ಆಮೇಲೆ ಮತ್ತೆ ನೀರು ಸುರಿತಾನೆ ಇನ್ನೊಂದು ಬಿಂದಿಗೆ, ಅವಾಗ ಮತ್ತೆ ಮನುಷ್ಯಳಾಗ್ತಾಳೆ. ಇದೇ ಥರ ಅವರಿಬ್ಬರು ಏನು ಮಾಡ್ತಾರೆ, ಆನಂದದಿಂದ ಹೂವು ಹಾಸ್ಕೊಂಡು, ಅವೇನು ಹೂವು ಕಿತ್ಕೊಂಡಿರ್ತಾರಲ್ಲ ಆ ಹೂಗಳನ್ನ ಹಾಸ್ಕೊಂಡು ಅದ್ರ ಮೇಲೆ ಮಲ್ಕೊಳ್ಳೋದು ಮಾಡ್ತಾ ಇರ್ತಾರೆ. ಇದೇ ಥರ ಹೀಗೆ ಒಂದು ಸ್ವಲ್ಪ ದಿವಸಗಳ ಕಾಲ ಆಗುತ್ತೆ. ಆಮೇಲೆ ಆ ವಿಷಯ ಅವ್ರ ಮನೆಯಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ. ಗೊತ್ತಾದಮೇಲೆ ಅಲ್ವಾ ಆಕೆ ಅಷ್ಟು ಬಡವ್ರ ಹುಡುಗಿನ ಅವ್ರು ಮದುವೆ ಮಾಡ್ಕೊಂಡಿದ್ದು ರಾಜ್ಕುಮಾರಂಗೆ ರಾಜ. ಸೊ ಅದೇನಾಗುತ್ತೆ, ಒಂದಿನ ಆ ಹುಡುಗಿ ಗುಣ ಸ್ವಲ್ಪ ಸರಿ ಇರಲ್ಲ ಅನ್ಸತ್ತೆ. ಯಾರು, ಆ ರಾಜನಿಗೆ ಇನ್ನೊಬ್ಬಾಕಿ ಮಗಳು ಇರ್ತಾಳಲ್ಲ, ಒಬ್ಬಾಕಿ ಮಗಳನ್ನ ಮದುವೆ ಮಾಡಿ ಕೊಟ್ಟಿರ್ತಾರೆ, ಇನ್ನೊಬ್ಬಾಕಿ ಮಗಳು ಇರ್ತಾಳೆ. ಈ ಹುಡುಗಿಗೆ ಮದುವೆ ಮಾಡಿದ್ರಿ ಈಗ ಆ ಹುಡುಗಿ ಜೋಡಿ. ಸೊ ಆ ಹುಡುಗಿ ಏನು ಮಾಡ್ತಾಳೆ, ಇವರು ಪ್ರತಿದಿನ ಹೂವು ಹರ್ಕೊಳ್ಳೋದು, ಹಾಸ್ಕೊಳ್ಳೋದು, ಅದ್ರ ಮೇಲೆ ಮಲ್ಕೊಳ್ಳೋದು, ರಾಶಿ ರಾಶಿ ಬಾಡಿದ ಹೂವಿನ ರಾಶಿ ಅವ್ರ ಅರಮನೆ ಪಕ್ಕದಲ್ಲಿ ಬಿದ್ದಿರೋದನ್ನು ಆ ಹುಡುಗಿ ನೋಡು ನಮ್ಮ ಅತ್ತಿಗೆ ಎಷ್ಟು ಕೊಂಡು ಹೂವು ಉಪಯೋಗಿಸ್ತಾರೆ, ತಗೊಳ್ತಾರೆ, ಹಾಸ್ಕೋತಾರೆ, ಮಲ್ಕೋತಾರೆ ಅದ್ರ ಮೇಲೆ, ಬಟ್ ನನಗೊಂದಿಷ್ಟು ಹೂವನ್ನು ತಲೆಗೆ ಇಟ್ಕೊಳಕ್ಕೆ ಕೊಡಲ್ವಲ್ಲ ಅಂಥೇಳಿ ಸಿಟ್ಟು ಮಾಡಿಕೊಂಡು ಹೋಗಿ ಅವ್ರ ಅವ್ವನ ಮುಂದೆ ಹೇಳ್ತಾಳೆ. ಅವ್ರವ್ವ ನಿನಗೆ ಹೂವು ಬೇಕೋದಿಲ್ಲ, ನಾ ಕೊಡಿಸ್ತಾನೆ, ಸುಮ್ಮನಿರೋ ಅಂತ ಸಮಾಧಾನ ಮಾಡಿ ಕಳಿಸ್ತಾಳೆ. ಬಟ್ ಅದಾದಮೇಲೆ ಏನಾಗುತ್ತೆ, ಒಂದಿನ ಆ ದೊರೆ ಮಗ ಬೇರೆ ಎಲ್ಲೋ ಕಡೆ ಹೋಗಿರ್ತಾನೆ. ಆ ಹುಡುಗ ಗಂಡ ಆ ಹುಡುಗ ಎಲ್ಲೋ ಹೋಗಿರ್ತಾನೆ. ಮಗಳು ಏನು ಮಾಡ್ತಾಳೆ, ತನ್ನ ಗೆಳತಿಯರಿಗೆಲ್ಲ ಕರೆದು ಹೇಳ್ತಾಳೆ. ಏನಂತ ಹೇಳ್ತಾಳೆ ಅಂತಂದ್ರೆ, ಮಗಳ ತನ್ನೆಲ್ಲ ಗೆಳತಿಯರಿಗೂ ಕರೀತಾಳೆ. ಕರೆದು ಏನು ಹೇಳ್ತಾಳಪ್ಪ ಅಂತಂದ್ರೆ, ನೋಡ್ರಿ ನಮ್ಮ ವೈನಿ ಹೂವಿನ ಗಿಡ ಹಾಕ್ತಾಳೆ, ಬಹಳಷ್ಟು ಸುಗಂಧ ಭರಿತ ಹೂಗಳನ್ನ ನಾನು ನಿಮಗೆ ಕೊಡ್ತೀನಿ, ನೀವು ನನ್ನ ಜೊತೆ ಸುರೆ ಹೊನ್ನೆ ತೋಟಕ್ಕೆ ಉಯ್ಯಾಲೆ ಆಡೋಕೆ ಬಂದರೆ ನಾನು ನಿಮ್ಗೆ ಅಲ್ಲಿ ಸುವಾಸನೆ ಭರಿತ ಬಹಳಷ್ಟು ಹೂಗಳನ್ನ ಕೊಡ್ತೀನಿ ಅಂತ ತನ್ನ ಗೆಳತಿಯರಿಗೆ ಹೇಳ್ತಾಳೆ ಆ ಹುಡುಗಿ. ಯಾರು, ಆ ರಾಜನ ಇನ್ನೊಬ್ಬ ಮಗಳು ಇರ್ತಾಳಲ್ಲ, ಆ ಹುಡುಗಿ ಹೇಳ್ತಾಳೆ. ಆವಾಗ ಆಯಿತು ಅಂಥೇಳಿ ಆಕಿನ ಹೊರಗೆ ಅಡ್ಡಾಡಕ್ಕೆ ಕರ್ಕೊಂಡು ಹೋಗಕ್ಕೆ ಪರ್ಮಿಷನ್ ಕೇಳಬೇಕಲ್ಲ, ಮತ್ತು ಅದಕ್ಕೆ ಏನು ಮಾಡ್ತಾರೆ, ಸೊ ಅವ್ರ ಅವ್ವನ್ನ ಕೇಳ್ತಾಳೆ, ಅಮ್ಮ ನಾನು ಅತ್ತಿಗೆನ ಹೊರಗೆ ಕರ್ಕೊಂಡು ಹೋಗ್ತೀನಿ ಅಂಥೇಳಿ. ಬೇಡವಾ ನಿಮ್ಮ ಅಣ್ಣನ ಕೇಳಿ ಕರ್ಕೊಂಡು ಹೋಗಂತ. ಆವಾಗ ಕೇಳಿದ್ರೆ ಅವ ಹೇಳ್ತಾನೆ, ಇಲ್ಲ ಅಮ್ಮನ ಕೇಳು, ಅಮ್ಮ ಹ್ಞೂ ಅಂದರೆ ಕರ್ಕೊಂಡು ಹೋಗು ಅಂತಾನೆ. ಸೊ ಅವಳು ಏನು ಮಾಡ್ತಾಳೆ, ಆಯಿತು ಅಂತೇಳಿ ಆ ಹುಡುಗಿ ಕರ್ಕೊಂಡು ಹೋಗ್ತಾಳೆ. ಅವರು ಕರ್ಕೊಂಡು ಹೋಗು, ಬಟ್ ಜಲ್ದಿ ಬರ್ರಿ, ಹುಷಾರಾಗಿ ಹೋಗಿ ಅಂತ ಹೇಳ್ತಾಳೆ. ಸೊ ಸುರೆ ಹೊನ್ನೆ ತೋಟಕ್ಕೆ ಉಯ್ಯಾಲೆ ಆಡೋಕ್ಕೆ ಹೋಗ್ತಾರೆ ಗೆಳತಿಯರ ಜೊತೆಗೆ. ಸೊ ಅಲ್ಲಿ ಏನಾಗುತ್ತೆ, ಅಷ್ಟೊತ್ತಿಗಾಗಲೇ ಎಲ್ಲರೂ ಸುರೆ ಹೊನ್ನೆ ತೋಟಕ್ಕೆ ಉಯ್ಯಾಲೆ ಆಡೋಕ್ಕೆ ಹೋಗ್ತಾರೆ. ಇದ್ದಕ್ಕಿದ್ದಂತೆ ದೊರೆ ಮಗಳ ಅವ್ರ ವೈನಿಗೆ ಏನಂತಾಳೆ, ನೀನು ಹೂವಿನ ಗಿಡ ಆಗ್ತೀಯಲ್ಲ ಆಗು ಅಂತೇಳಿ ಅಂತಾಳೆ. ಏನು ನೀನು ಹೇಳ್ತಾ ಇರೋದು ಅಂತಾಳೆ. ಅಯ್ಯೋ ದೇವರೇ, ಇದ್ನ್ಯಾರು ನಿನಗೆ ಹೇಳಿದ್ರು, ನಾನು ನಿಮ್ಮ ಹಾಗೆ ಮನುಷ್ಯಳೇ ಅದೀನಿ, ಹುಚ್ಚುಚ್ಚಾಗಿ ಏನೇನೋ ಮಾತಾಡೋಕ್ಕೆ ಹೋಗ್ಬಿಡ, ನಾ ಹೂವಿನ ಗಿಡ ಆಗೋಕ್ಕಾಗಲ್ಲ ಅಂತ ಸಿಟ್ಟಿಗೆ ಅಂತ ಹೇಳ್ತಾಳೆ. ಅಷ್ಟೇ ಹೇಳಿದ್ರೆ ಕೇಳಬೇಕಲ್ವಾ. ಬಟ್ ಈಗೇನು ಮಾಡ್ತಾಳೆ, ಸಿಟ್ಟು ಮಾಡಿಕೊಂಡು ಅವ್ರ ಅತ್ತಿಗೆಗೇನೆ ಬೇಜಾರಾಗೋ ಹಂಗೆ ಮಾತಾಡ್ತಾಳೆ. ನಮ್ಮ ಮುಂದೆ ಹೂವಿನ ಗಿಡ ಆಗಲ್ಲ, ಇನ್ಯಾರು ಮುಂದೆ ಆಗ್ತಿದ್ದು ಹೂವಿನ ಗಿಡ ಆಗ್ತೀಯೋ ಇಲ್ಲೋ ಅಂತೇಳಿ ನಿಷ್ಠುರವಾಗಿ ಮಾತಾಡ್ತಾಳೆ. ಸೊ ಆವಾಗ ವ್ಯಥೆ ಪಟ್ಕೊಂಡು ಆ ಹುಡುಗಿ ಏನು ಮಾಡ್ತಾಳೆ, ಸೊ ಈಗಿನ ಗತೆ ಎದ್ರ ಬದ್ರ ಮಾತಾಡ್ತಿರ್ಲಿಲ್ಲ. ಆವಾಗಿನ ಕಾಲದಲ್ಲೆಲ್ಲ ತುಂಬ ಭಯ ಭಕ್ತಿಯಿಂದ ಮಾತಾಡ್ತಾಯಿದ್ರು ಗಂಡನ ಮನೆಯಲ್ಲಿ. ಅವ್ರು ಯಾರೇ ಹೆಣ್ಮಕ್ಳಾಗಲಿ, ಅತ್ತೆ ಮಾವ ಗಂಡ ಯಾರೇ ಏನೇ ಜೋರಾಗಿ ಮಾತಾಡಿದ್ರು ತಿರುಗಿ ಉತ್ತರ ಕೊಡ್ತಾ ಇರಲಿಲ್ಲ. ಇವಳು ಪಾಪ ಸುಮ್ಮನಾಗಿ, ಆಯಿತು ಈ ಥರ ಪ್ರೊಸೀಜರ್ ಇದೆ ಅದರದ್ದು,
ಸೊ ಒಂದು 2 ತೆಂಬಿಗೆ ನೀರು ಉಗುರ್ತಾಗಲ್ದ ನೀನು ತೊಗೊಂಡು ಬರಬೇಕು. ಅದೇ ನೀರನ್ನು ನಾನು ಮಂತ್ರಿಸ್ತೀನಿ. ಆಮೇಲೆ ದೇವ್ರ ಧ್ಯಾನ ಮಾಡ್ಕೋತ ಕೂಡ್ತೀನಿ. ಆಮೇಲೆ ಒಂದು ತೆಂಬಿಗೆ ನೀರು ನನ್ನ ಮೇಲೆ ಸುರಿಬೇಕು. ಆಮೇಲೆ ಗಿಡಕ್ಕೆ ಒಂಚೂರು ತೊಂದರೆ ಆಗದೆ ಇರೋ ಹಾಗೆ ಚೆನ್ನಾಗಿ ಹೂವು ಅಷ್ಟೇ ಕಿತ್ಕೋಬೇಕು ಅಂತ ಹೇಳ್ತಾಳೆ. ಕೇವಲ ಹೂವನ್ನು ಮಾತ್ರ ಕಿತ್ಕೋಬೇಕು, ಬೇರೆ ಏನು ಕೀಳಬಾರ್ದು. ಎಲೆ ಕೀಳೋದು, ಮುರಿಯೋದು ಮಾಡೋದು, ಬೇರೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಹಾಗೆ ಹೂವು ಮಾತ್ರ ಕಿತ್ಕೋರಿ ಅಂತ ಹೇಳ್ತಾಳೆ. ಸೊ ಈ ವಿಧಾನವನ್ನೆಲ್ಲ ಆ ಹುಡುಗಿಯರು ಸರಿಯಾಗಿ ಕೇಳಿಸ್ಕೊಳ್ಳದೆ ನಿರ್ಲಕ್ಷ್ಯ ಮಾಡ್ತಾರೆ. ನಿರ್ಲಕ್ಷ್ಯ ಮಾಡಿ ಎತ್ತಬೇಕತ್ತ ಅಡ್ಡದಿಡ್ಡಿ ನೀರು ಹಾಕ್ತಾಳೆ. ಅವಳು ಅರ್ಧಂಬರ್ಧ ಗಿಡ ಹಾಕ್ತಾಳೆ. ಆ ಹುಡುಗಿ ಅರ್ಧಂಬರ್ಧ ಗಿಡ ಹಾಕ್ತಾಳೆ. ಅಷ್ಟು ಹೊತ್ತಿಗೆ ಸಾಯಂಕಾಲ ಆಗಿರುತ್ತೆ. ಎತ್ತಬೇಕು, ಹೂವನ್ನು ಕಿತ್ಕೋತಾರೆ. ಪಾಪ ಆ ಗಿಡಕ್ಕೆ ಎಲೆಗಳನ್ನ ಮುರಿತಾರೆ. ರೆಂಬೆ ಕೊಂಬೆಗಳಿಗೆಲ್ಲ ಪೆಟ್ಟಾಗೋ ಹಾಗೆ ಮಾಡ್ತಾರೆ. ಎಲ್ಲಿ ಬೇಕಲ್ಲಿ ತೆರೆದು ನೋವಾಗೋ ಕೆತ್ತೋ ಹಾಗೆ ಮಾಡ್ತಾರೆ, ನೋವಾಗೋ ಹಾಗೆ. ಸೊ ದ್ಯಾಟ್ ಅಷ್ಟೊತ್ತಿಗೆ ಆಗಲೇ ಸಂಜೆ ಆಗಿಬಿಟ್ಟಿರುತ್ತೆ. ಗುಡುಗು ಸಿಡಿಲಿನ ಜೊತೆ ಮಳೆ ಬರೋಕ್ಕೆ ಶುರುವಾಗುತ್ತೆ. ಆಗ ಅವರು ಹೂ ಕೀಳೋ ಸಂದರ್ಭದಲ್ಲಿ ಎತ್ತಬೇಕತ್ತ ಹೂಗಳನ್ನ ಕೀಳ್ತಾರೆ, ತೊಂದರೆ ಮಾಡ್ತಾರೆ ರೆಂಬೆ ಕೊಂಬೆಗಳಿಗೆಲ್ಲ. ಸೊ ದ್ಯಾಟ್ ಆಮೇಲೆ ಏನು ಮಾಡ್ತಾರೆ, ಅದಷ್ಟೇ ಅಲ್ಲದೆ ವಾಪಸ್ ಮನೆಗೆ ಹೋಗುವಾಗ ಹೋಗೋ ಮೊದಲೇ ರಾತ್ರಿ ಆಗಿರುತ್ತೆ. ಮನೆಗೆ ಹೋಗೋ ಆ ಥರದಲ್ಲಿ ಮಳೆ ಗುಡುಗು ಸಿಡಿಲು ಬೇರೆ ಬರ್ತಾ ಇರುತ್ತೆ. ಸಂಜೆ ಆಗ್ತಾ ಇರುತ್ತೆ ಹೊತ್ತು. ಮನೆಗೆ ಹೋಗೋ ಅವಸರದಲ್ಲಿ ಮತ್ತೊಂದು ಬಿಂದಿಗೆ ನೀರನ್ನು ಕೂಡ ಅಡ್ಡದಿಡ್ಡಿಯಾಗಿ ಸುರಿತಾರೆ. ಅವಳು ಹೆಂಗೆ ಹಾಕಬೇಕು ಅಂತ ಹೇಳಿರ್ತಾಳೋ ಹಂಗೆ ಹಾಕಲ್ಲ. ಎತ್ತಬೇಕಂತ ಅದನ್ನು ನೀರು ಸುರುವಿ ಹಾಗೆ ಓಡಿ ಹೋಗಿಬಿಡ್ತಾರೆ. ಆಕೆ ಮನುಷ್ಯಳಾಗದೆ ಆಕೆ ಮನುಷ್ಯ ಆಗ್ತಾಳೆ ಆ ಹುಡುಗಿ. ಬಟ್ ಏನಾಗ್ತಾಳೆ, ಕೈ ಇಲ್ಲದ ಕಾಲಿಲ್ಲದ ಅರ್ಧಂಬರ್ಧ ದೇಹ ಆಗ್ತಾಳೆ. ಮೈಯೆಲ್ಲ ಗಾಯವಾಗಿರುತ್ತೆ. ಆ ಮಳೆ ನೀರಲ್ಲಿ ತೇಲ್ಕೊಂಡು ಬಹುದೂರ ಹೋಗಿ ಒಂದು ಮೋರಿ ಒಳಗೆ ಬಿದ್ದು ಬಿಡ್ತಾಳೆ ಆ ಹುಡುಗಿ ಪಾಪ. ಸೊ ಅದಾದಮೇಲೆ ಮಾರನೆಯ ದಿನ ಆಕೆ ನೋಡಿ ಇಷ್ಟೆಲ್ಲ ದೊಡ್ಡರಾದಂತಾದರೂ ಅರಮನೆಗೆ ಹೋಗಿ ಅವ್ರ ತಂದೆ ತಾಯಿ ಮಾಡಿದ ತಪ್ಪು ಹೇಳಬೇಕು, ಹೇಳಿ ಅವ್ರ ವೈನಿಗೆ ಸಹಾಯ ಮಾಡಬೇಕು ಅಂತ ಇಲ್ಲ. ಇಷ್ಟೆಲ್ಲ ತಪ್ಪುಗಳನ್ನ ಮಾಡಿ ಮನೆಗೆ ಹೋಗಿ ಅವ್ರ ವೈನಿದ ತಪ್ಪು ಅನ್ನೋ ಹಾಗೆ ಎಲ್ಲಿ ಹೋದ್ರೋ ಏನೋ ಅನ್ನೋ ಹಾಗೆ ಸುಮ್ಮನಾಗ್ಬಿಡ್ತಾಳೆ. ಸೊ ದ್ಯಾಟ್ ಮಾರನೇ ದಿನ ಏನಾಗುತ್ತೆ, ಜೋರಾಗಿ ಮಳೆ ಬಂದಿರೋದ್ರಿಂದ ಕೈ ಕಾಲು ಎರಡೂ ಇರಲ್ಲ ಅವಳಿಗೆ. ಸೊ ದ್ಯಾಟ್ ನೀರಲ್ಲಿ ಜೋರಾಗಿ ಬರೋ ನೀರಲ್ಲಿ ತೇಲ್ಕೊಂಡು ಹೋಗಿ ಚರಂಡಿ ಹತ್ರ ಬಿದ್ದಿರ್ತಾಳೆ. ಸೊ ಮಾರನೇ ದಿವಸ ಏನೈತಿ, ಅರಳಿ ತುಂಬ್ಕೊಂಡು ಬರೋವಂತಹ ಗಾಡಿಯಲ್ಲಿ ಆ ಗಾಡಿ ಓಡಿಸ್ಕೊಂಡು ಬರೋವ ನೋಡ್ತಾನೆ. ಅಮ್ಮ ಅಮ್ಮ ಹಾ ಹಾ ಅಂತ ಹೇಳಿ ನರಳ್ತಾ ಅಲ್ಲಿ ಚರಂಡಿ ಪಕ್ಕದಲ್ಲಿ ಒಂದು ಧ್ವನಿ ಕೇಳ್ತಾ ಇರುತ್ತೆ. ಅದನ್ನು ನೋಡಿ ಯಾರಿದು ಅಂತ ಹೋಗಿ ನೋಡ್ತಾನೆ. ಸೊ ಅಲ್ಲಿ ಈ ಹುಡುಗಿ ಅಳ್ತಾ ಬಿದ್ದಿರೋದನ್ನು ನೋಡ್ತಾನೆ. ನರಳ್ತಾ ಇರ್ತಾಳೆ, ದೇಹ ಎಲ್ಲ ನೋವಾಗಿರುತ್ತೆ, ಮುಖ ಮಾತ್ರ ಚೆನ್ನಾಗಿರುತ್ತೆ. ಎರಡು ಕೈ ಇರಲ್ಲ, ಕಾಲಿರಲ್ಲ, ಮೈಮೇಲೆ ಬಟ್ಟೆ ಇರಂಗಿಲ್ಲ, ಬರೆ ಇರಂಗಿಲ್ಲ. ಅಯ್ಯೋ ಮನುಷ್ಯ ಕಣಪ್ಪ ಇದು ಅಂತ ಹೇಳ್ಕೊಂಡು ಅದನ್ನು ಎತ್ಕೊಂಡು ಆ ದೇಹನ ತಗೊಂಡು ತಾನು ತಲೆಗೆ ಕಟ್ಕೊಂಡಿದ್ದಂತಹ ವಸ್ತ್ರವನ್ನು ಬಿಚ್ಚಿ ಆ ದೇಹ ಎಲ್ಲ ಒರೆಸಿ ಅದಕ್ಕೆ ಸ್ವಚ್ಛ ಮಾಡಿ ಮುಖ ಎಲ್ಲ ಒರೆಸಿ ಅದನ್ನು ಹಾಳು ಮಂಟಪದಲ್ಲಿ ಗಾಡಿ ನಿಲ್ಲಿಸಿ ಅವಳನ್ನು ಆ ಮಂಟಪದಲ್ಲಿಟ್ಟು, ಯಾರಾದರೂ ನಿನಗೆ ಅನ್ನ ನೀರ ಕೊಡ್ತಾರ, ಇಲ್ಲೇ ಈರು ನೀನು ಅಂತ ಹೇಳ್ಕಟ್ ಹೋಗಿ ಆಕಿನ ಹಾಳು ಮಂಟಪದಲ್ಲಿ ಕುಂದ್ರಿಸಿ ಹೋಗ್ಬಿಡ್ತಾನ. ಆ ಬಂಡಿ ಹೊಡ್ಕೋತ ವಾಪಸ್ ಹೋಗ್ತಾನೆ ದಾರಿ ಹೋಗ. ಇತ್ತ ನಿಜವಾದ ಸಂಗತಿ ತಿಳಿಯದೆ ದೊರೆ ಮಗ ಬೇಜಾರಾಗಿ ಅವ ದೇಶಾಂತರ ಹೊರಟೋಗ್ತಾನೆ. ಹೆಂಡತಿ ಎಲ್ಲಿ ಹೋದ್ಲು, ಯಾಕೆ ಇನ್ನೂ ಬರಲಿಲ್ಲ, ಏನಾಯಿತು, ನಿಜ ಸಂಗತಿ ಅವನಿಗೆ ಈ ಹುಡುಗಿ ಹೇಳಿರಲ್ಲ, ತನ್ನ ತಂಗಿ ಹೇಳಿರಲ್ಲ. ಸೊ ದ್ಯಾಟ್ ಹೇಳಿದ್ರೆ ಬೈತಾರೆ ಬಡಿತಾರೆ ಅಂತ ಅಂಜಿ ಹೇಳಿರೋದಿಲ್ಲ. ಸೊ ದ್ಯಾಟ್ ವೈನಿ ಬಗ್ಗೆ ಏನೂ ಹೇಳಲ್ಲ. ಸೊ ಹೆಂಡತಿ ಎಲ್ಲಿ ಹೋದ್ಲು ಏನೋ ಅಂತದು ಬೇಜಾರು ಮಾಡಿಕೊಂಡು ದೇಶಾಂತರ ಆ ಹುಡುಗ ಹೋಗ್ತಾನೆ. ಇತ್ತ ಮೈಯೆಲ್ಲ ಗಾಯ ಮಾಡಿಕೊಂಡು ಅರ್ಧಂಬರ್ಧ ದೇಹ ಆಗಿರೋ ಆ ಹುಡುಗಿ ಏನು ಮಾಡ್ತಾಳೆ, ಅವಳ ದೊಡ್ಡಕ್ಕಳ ಮದುವೆ ಮಾಡಿಕೊಟ್ಟಿದ್ದ ಪಟ್ಟಣದಲ್ಲಿ ಬಂದು ಬೀಳ್ತಾಳೆ. ಸೊ ಮುಂದೆ ಹೋಗ್ತಾ 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 ಆ ರಾಜನಿಗೆ ದೊಡ್ಡ ಮಗಳನ್ನ ಮದುವೆ ಮಾಡಿಕೊಟ್ಟಿರ್ತಾರೆ ಅಲ್ವಾ. ರಾಜನಿಗೆ ಆ ಊರಲ್ಲಿದ್ದ ಆ ರಾಜನಿಗೆ ಇಬ್ಬರು ಹೆಣ್ಮಕ್ಳು, ಒಬ್ಬ ಗಂಡು ಮಗ ಇದ್ದ. ಅದರಲ್ಲಿ ದೊಡ್ಡ ಮಗಳನ್ನ ಮದುವೆ ಮಾಡಿಕೊಟ್ಟಿದ್ನಲ್ಲ ಅಲ್ಲಿ ಓಕೆ, ಆಕೇನು ದೊಡ್ಡ ಮಗಳು ಮದುವೆ ಮಾಡಿಕೊಟ್ಟಿದ್ರಲ್ಲ ಆ ಊರಿದ್ದು ಊರಿಗೆ ಬಂದು ಬೀಳ್ತಾಳೆ ಆಕೆ. ಹಂಗೆ ಅಲ್ಲಟ್ ಎದ್ದು ಬಿದ್ದು ತೆವಳ್ಕೊಂಡು ಹೇಗೋ ಆ ಊರಿಗೆ ಬಂದು ಮಳೆ ನೀರಿಗೆ ತೇಳ್ಕೊಂಡು ಹೆಂಗೋ ಬಂದು ಆ ಊರಿನ ಮಂಟಪದಲ್ಲಿ ಬೀಳ್ತಾಳೆ. ಸೊ ಆವಾಗ ಆ ಮಂಟಪದ ದಾದೇರು ಗೌಡೇರು ದಿನವಹಿ ನೀರಿಗೆ ಹೋಗಿ ಬರೋರು ಇರ್ತಾರಲ್ವ. ಸೊ ಆ ಊರಲ್ಲಿ ಕೆಲಸಗಾರ ಇರ್ತಾರಲ್ವ ಅರಮನೆಯಲ್ಲಿ. ಸೊ ಅವರು ಆಗಾಗ ಅಲ್ಲಿ ನೀರು ತಗೊಂಡು ಹೋಗೋಕೆ ಅಂತ ಬರ್ತಾ ಇರ್ತಾರೆ.
ಎಲ್ಲಿ ಹೇಳಿ, ಅಲ್ಲಿ ಮಂಟಪ ಹಾಳು ಬಿದ್ದು ಮಂಟಪದ ಹತ್ರ ನೀರು ತೊಗೊಂಡು ಹೋಗ್ತಿರ್ತಾಳೆ. ಇವಳು ಅಲ್ಲೇ ಬಂದು ಬಿದ್ದಿರ್ತಾಳೆ. ಸೊ ಆವಾಗ ಆಕಿನ ಹೋಗಿ ನೋಡಿಬಿಟ್ಟು ಅಲ್ಲಿ ಜನ ಹೇಳ್ತಾರೆ ಮಹಾರಾಣಿಗೆ, ಮಹಾರಾಣಿಯವರೇ ಆ ಹುಡುಗಿ, ಅಲ್ಲೊಂದು ಹುಡುಗಿ ಇದೆ ಕೈಕಾಲು ಮುರ್ಕೊಂಡು ಬಿದ್ದಿದ್ದು. ಸೊ ಅವಳು ಬಹುಶಃ ನಿಮ್ಮ ತಮ್ಮನ ಹೆಂಡತಿನೇ ಅಂತ ಅನಿಸ್ತದೆ ಮುಖ ನೋಡಿದ್ರೆ. ಸೊ ಒಂಚೂರು ಹೋಗಿ ನೋಡ್ವಿ ಯಾರು ಅಂತ ಹೋಗ್ರೆ ಅವಳು ಸೇವೆ ಮಾಡಿ ಅನ್ನ ಹಾಕಬೇಕಾಗುತ್ತೆ. ಸೊ ಅವಳು ನಿಜವಾಗ್ಲೂ ನಮ್ಮ ತಮ್ಮನ ಹೆಂಡ್ತಿನೇ ಆಗಿದ್ದರೂ ಕೂಡ ಆಕಿನ ಈ ಸ್ಥಿತಿ ಒಳಗೆ ಕರ್ಕೊಂಬಂದು ನಾವೇನು ಮಾಡೋದು? ಮತ್ತು ಆಕಿಗೆ ಅನ್ನ ಸೇವೆ ಹಾಕಿ, ಅನ್ನ ನೀರು ಹಾಕಿ ಆಕಿನ ಸೇವೆ ಮಾಡ್ಕೊತ ಕುಂದರ್ಲೇನ? ಎರಡು ಕೈ ಎರಡು ಕಾಲು ಇಲ್ಲದೆ ಇರೋ ಅವಳನ್ನ ಕರ್ಕೊಂಡು ನಾ ಏನು ಮಾಡಲಿ? ನನ್ನ ಕರ್ಕೊಂಬರ್ಬೇಡ್ರಿ ಅಂತ ಹೇಳ್ತಾಳೆ. ಬಟ್ ನೀವು ನನಗೆ ಪರ್ಮಿಷನ್ ಕೊಟ್ಟರೆ ನಾವು ಕರ್ಕೊಂಬರ್ತೀವಿ ಅಂತ ಅಲ್ಲಿ ಅರಮನೆಯಲ್ಲಿ ಸೇವೆ ಮಾಡೋರು ಕೆಲಸಗಾರರು ಇರ್ತಾರಲ್ಲ ಅವ್ರು ಹೇಳ್ತಾರು. ಆವಾಗ ಆಯಿತು ಏನಾರು ಮಾಡ್ಕೊಂಬರ್ರಿ ಅಂಥೇಳಿ ಒಪ್ಕೋತಾಳೆ, ಭಾಳ ಬಲವಂತ ಮಾಡಿದ ಮೇಲೆ. ಆವಾಗ ಅಲ್ಲಿರುವಂತಹ ಆ ದಾದೇರು ಗೌಡೇರು ಎಲ್ಲ ಬೇರೆ ಹೆಣ್ಮಕ್ಳು ಇರ್ತಾರಲ್ಲ ಅವರೆಲ್ಲ ಹೋಗಿ ಆಕಿನ ಕರ್ಕೊಂಡು ಬರ್ತಾರು. ಕರ್ಕೊಂಡು ಬಂದು ಮೈಯೆಲ್ಲ ತೊಳೆದು ಚೆಂದಂಗೆ ಚಲೋ ಬಟ್ಟೆ ಹಾಕಿ ಆಕೆಗೆ ಸ್ವಲ್ಪ ಊಟ ನೀರೆಲ್ಲ ಕೊಟ್ಟು ಅವಳಿಗೆ ಎಲ್ಲೆಲ್ಲಿ ದೇಹದ ಮೇಲೆ ಗಾಯ ಆಗಿತ್ತು ಅಲ್ಲೆಲ್ಲ ಸ್ವಲ್ಪ ಔಷಧಿ ಹಾಕ್ತಾರೆ. ಔಷಧಿ ಹಾಕಿ ವಾಸಿ ಮಾಡಿಸಿ ಅರಮನೆಯ ಬಾಗಿಲಲ್ಲಿ ಕುಳ್ಳಿರಿಸ್ತಾರೆ ಆಕಿನ್ನ. ಓಕೆ, ಅರಮನೆಯ ದ್ವಾರ ಬಾಗಿಲದಲ್ಲಿ ಕುಂಡ್ರಿಸ್ತಾರೆ ಆಕಿನ ವಾಪಸ್. ಓಕೆ, ಸೊ ಇತ್ತ ದೊರೆಯ ಮಗ ದೇಶಾಂತರ ಏನು ಹೋಗಿರ್ತಾನಲ್ಲ, ಆಕೆ ಗಂಡ ಹೆಂಡತಿ ಎಲ್ಲೂ ಹೋದ್ಲು ಅಂತ ಗೊತ್ತಾಗದೆ ಎಲ್ಲೋ ಹೋಗಿರ್ತಾನಲ್ಲ ಅವ ಏನು ಮಾಡ್ತಾನೆ, ತಿರುಗಿ ತನ್ನ ಅಕ್ಕನ ಪಟ್ಟಣಕ್ಕೆ ಬರ್ತಾನೆ. ಅಲ್ಲಿ ಇಲ್ಲಿ ಅಡ್ಡಾಡಿ ಓಡಾಡಿ ಸಂಕಟ ಆಗಿ ಸಾಕಷ್ಟು ಸರಿಯಾಗಿ ಊಟ ನೀರು ಸಿಗದೆ ಗಡ್ಡ ಮೀಸಿ ಬಿಟ್ಕೊಂಡು ವಾಪಸ್ ಅವ್ರ ಅಕ್ಕ ಇರುವಂತಹ ಪಟ್ಟಣಕ್ಕೆ ಬರ್ತಾನೆ. ಬಂದು ಆ ಪಟ್ಟಣದ ಬಳಿ ಏನು ಮಾಡ್ತಾನೆ, ಆ ಪಟ್ಟಣದ ಬಳಿ ಬಂದು ಏನು ಮಾಡ್ತಾನೆ, ಬಾಗಿಲು ಬಳಿ ಕೂತ್ಕೋತಾನೆ. ತಿಕ್ಕಲು ಮನುಷ್ಯನ ಹಾಗೆ, ಅಂದರೆ ಬಹಳ ಎಲ್ಲ ಹುಚ್ಚಿರ್ತಾರ ಬಂದು ಕೂತ್ಕೋತಾನೆ. ಅಂದ್ರೆ ಗಡ್ಡ ಮೀಸೆ ಬಿಟ್ಟಿರ್ತಾನೆ, ಸರಿಯಾಗಿ ಊಟ ಇರಲ್ಲ ಮತ್ತು ಮಾತು ಬರ್ತಿರೋದಿಲ್ಲ ಅವನಿಗೆ ಮಾತಾಡೋಕ್ಕೆ. ನೀರಿಗೆ ಹೋಗಿ ಬರುತ್ತಿದ್ದ ದಾದೇರು ಇವನನ್ನು ನೋಡಿ ಅರಮನೆಗೆ ಬಂದು ಮತ್ತೆ ಹೇಳ್ತಾರೆ, ಅಮ್ಮವರೇ ಯಾರೋ ನಿಮ್ಮ ತಮ್ಮ ಕುಳಿತಂಗ ಕಾಣ್ತೈತಿ, ಆ ಮನುಷ್ಯನನ್ನು ನೋಡ್ರೆ ನಿಮ್ಮ ತಮ್ಮನ ಅಂತ ಅನಿಸ್ತೈತಿ. ದುರ್ಬೀನು ಹಾಕಿ ನೋಡಿ ಕರೆಸಿ ರಾಣಿ ಚೆನ್ನಾಗಿ ನೋಡ್ತಾಳೆ. ಸೊ ಹಂಗೆ ಹೇಳೋಣ, ಅಲ್ಲಿ ಊರು ಜನ ನೋಡಿ ಇಲ್ಲಿ ಯಾರೋ ಇದ್ದಾರೆ, ಅವ್ನು ನೋಡ್ರೆ ನಿಮ್ಮ ತಮ್ಮನ ನೋಡ್ದಂಗೆ ಅನಿಸ್ತೈತಿ ಅಂತ ಹೇಳೋಣ. ನಾವು ಏನು ಮಾಡ್ತಾನೆ, ಸೊ ಆಕೆ ಏನು ಮಾಡ್ತಾಳೆ ಅವಾಗ, ಆಯಿತು ಅಂಥೇಳಿ ದುರ್ಬೀನ್ ಹಿಡಿದು ನೋಡಿ ಕರ್ಕೊಂಬಂದು ಅವನು ತನ್ನ ತಮ್ಮನ ಅಂಥೇಳಿ ಗಡ್ಡ ಮೀಸಿ ಎಲ್ಲ ಚೆನ್ನಾಗಿ ಸೇವಿಂಗ್ ಮಾಡಿಸಿ, ಆಮೇಲೆ ಚೆನ್ನಾಗಿ ಅವನಿಗೆ ಒಳ್ಳೆ ಬಟ್ಟೆ ಕೊಟ್ಟು ಸ್ನಾನ ಮಾಡಿಸಿ, ಎಣ್ಣೆ ನೀರು ಹಾಕಿ ಸ್ನಾನ ಮಾಡಿಸಿ ಚೆನ್ನಾಗಿ ಅವನನ್ನು ರೆಡಿ ಮಾಡಿ ಅವನಿಗೆ ಹೊಟ್ಟೆ ತುಂಬ ಊಟ ಕೊಡ್ತಾಳೆ. ಸೊ ದಟ್ ಆಮೇಲೆ ರಾಣಿ ಚೆನ್ನಾಗಿ ನೋಡ್ಕೋತಾಳೆ ಅವನ್ನ. ತನ್ನ ತಮ್ಮನೇ ಇರಬೇಕು ಅಂತ ಅಂದ್ಕೊಂಡು ಆಮೇಲೆ ಅವಳಿಗೆ ಗೊತ್ತಾಗುತ್ತೆ ತಮ್ಮನೇ ಅಂತ. ಸೊ ಚೆನ್ನಾಗಿ ನೋಡ್ಕೋತಾಳೆ. ಅಷ್ಟೆಲ್ಲ ಆದಮೇಲೆ ಅವ ಮತ್ತೆ ಸರಿ ಹೋದ್ಮೇಲೆ ಅವ ಮಾತಾಡಿರೋದಿಲ್ಲ, ಒಟ್ಟು ಮಾತು ಬಂದಿರೋದಿಲ್ಲ. ಸೊ ಆದರೆ ಇವರಿಬ್ಬರು ಅಕ್ಕ ತಂಗಿ ಅನ್ನೋದು ಮಾತ್ರ ಇವರಿಗೆ ಗೊತ್ತಾಗುತ್ತೆ ಮಕ್ಕಳೇ. ಓಕೆ, ಸೊ ದ್ಯಾಟ್ ಅಕ್ಕ ತಮ್ಮ ಅನ್ನೋದು ಮಾತ್ರ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ನೋಡಿ ಏನಾಗುತ್ತೆ ಅಂತ ಕತೆ. ಓಕೆ, ವೆರಿ ಇಂಟ್ರೆಸ್ಟಿಂಗ್ ಆಗಿದೆ. ನಾನೆಷ್ಟು ಉಪಕಾರ ಮಾಡಿದರೂ ನನ್ನ ತಮ್ಮ ಮಾತಾಡಲಿಲ್ಲ, ಏನು ಕಾರಣ ಏನು ಅಂತ ಯೋಚನೆ ಮಾಡಿ ಅವಳು ಚೆಲುವೆಯಾದ ದಾಸಿಯರನ್ನೆಲ್ಲ ಸೇವೆ ಮಾಡೋಕೆ ಬಿಡ್ತಾಳೆ ತನ್ನ ತಮ್ಮನ್ನು. ನಾನು ಎಷ್ಟೆಲ್ಲ ಮಾತಾಡ್ಸೀನಿ, ಎಷ್ಟೆಲ್ಲ ಚೆನ್ನಾಗಿ ನೋಡ್ಕೊಳತ್ತಾನೆ ನನ್ನ ತಮ್ಮನ್ನ, ಆದರೂ ಇವ್ ಒಟ್ಟು ಮಾತಾಡೋವಲ್ಲ, ಏನಾಗೈತಿ ಇವನಿಗೆ ಅಂತ ಬಹುಶಃ ಹೆಂಡತಿ ಕಳ್ಕೊಂಡು ದುಃಖದಲ್ಲಿರ್ಬೋದು ಅಂತ ತುಂಬ ಚೆನ್ನಾಗಿರುವಂತಹ ಸುಂದರವಾದಂತಹ ದಾಸಿಯರನ್ನ ತಮ್ಮನ ಸೇವೆ ಮಾಡೋಕೆ ಅಂತ ಬಿಡ್ತಾಳೆ. ಯಾಕಂದ್ರೆ ಅವಕ್ಕೆ ರಾಣಿ ಇರ್ತಾಳಲ್ಲ, ಅವರಕ್ಕ ಮಹಾರಾಣಿ ಇರ್ತಾಳೆ, ದೊಡ್ಡ ಅಕ್ಕ. ಈಕಿ ಮದುವೆ ಆಗದೆ ಇರೋಳು ಮನೆಯಲ್ಲಿದ್ದಾಳೆ, ಆಕೆ ಆ ಹುಡುಗಿನ ಆಗತ್ತಿಗೆ ತಂದವಳು. ಸೊ ಇವಳು ದಾಸಿಯರನ್ನ ಸೇವೆ ಮಾಡೋಕೆ ಬಿಡ್ತಾಳೆ ತಮ್ಮನಿಗೆ. ಬಟ್ ಆದರೂ ಅವ ಮಾತಾಡಲ್ಲ. ಒಂದು ದಿನ ರಾತ್ರಿ ಏನಾಗುತ್ತೆ, ಅವರು ದಾದೇರೆಲ್ಲ ಸೇರಿ ಅರಮನೆಯ ಮುಂದಿದ್ದಂತಹ ಇವಳಿಗೆ ಶೃಂಗಾರ ಮಾಡಿ ರಾಣಿಯಿಂದ ಅಪ್ಪನೆ ಪಡೆದು ಇವನ ಮಂಚದ ಮೇಲೆ ಕೂರಿಸ್ತಾರೆ. ಸೊ ಆಗ ಮಾರನೇ ದಿನ ರಾತ್ರಿ ದಾದೇರೆಲ್ಲ ಸೇರಿ ಅರಮನೆಯ ಮುಂದಿದ್ದ ಇವಳಿಗೆ, ಯಾರಿಗೆ ಹೇಳ್ರಿ, ಅರಮನೆ ಮುಂದೇನು ಅಲ್ಲಿ ಕುಂತಿರ್ತಾಳೆ ಈಕಿ ಕೈಕಾಲು ಮುರ್ಕೊಂಡು. ಸೊ ಆಕಿಗೆ ರಾಣಿ ಪರ್ಮಿಷನ್ ತೊಗೊಂಡು ಆಕಿಗೆಲ್ಲ ಸ್ವಚ್ಛ ಮಾಡಿ ಶೃಂಗಾರ ಮಾಡಿ ಅವಳನ್ನು ಯಾರು ಇವನ ತನ್ನ ತಮ್ಮನ ಮಂಚದ ಮೇಲೆ ತಂದು ಬಿಡೋಕೆ ಕೇಳ್ತಾಳೆ. ಆವಾಗ ಹ್ಞೂ ಅಂತಾಳೆ ರಾಣಿ. ದಾದೇರು ನೋಡಲು ಇಲ್ಲ, ಮಾತನಾಡಲು ಇಲ್ಲ. ಆದರೆ ರಾತ್ರಿ ಇದು ಮೇಟುಗಾಲು ಇವನ ಕಾಲನ್ನು ಒತ್ತುತ್ತಾ ಹೂ ಹೂ ಅಂತ ಕೂರುತ್ತಿತ್ತು.
ಸೊ ಆಗ ಎದ್ದು ನೋಡ್ತಾನೆ, ಅವಳೇ ತನ್ನ ಹೆಂಡತಿ ಅಂತ ಗೊತ್ತಾಗುತ್ತೆ. ಸೊ ಸೇವೆ ಮಾಡಲಿಕ್ಕೆ ದಾಸಿಯರನ್ನೆಲ್ಲ ಬಿಡ್ತಾಳೆ, ಬಟ್ ಅವ ಆದರೂ ಅದರ ಕಡೆ ಮನಸ್ಸು ಕೊಡಲ್ಲ. ಅಲ್ಲಿದ್ದಂತಹ ದಾದಿಯರೆಲ್ಲ ಸೇರಿ ಅರಮನೆ ಒಳಗಿದ್ದ ಕೆಲಸಗಾರ ಅವರೆಲ್ಲ ಏನು ಮಾಡ್ತಾರೆ, ಇವ ಯಾರನ್ನು ನೋಡುವಲ್ಲ, ಸೊ ಈಕಿನಾರ ನೋಡ್ತಾನೆ ನೋಡೋಣ ಅಂತೇಳಿ ಆಕಿಗೆ ಏನು ಕೈಕಾಲು ಮುರ್ಕೊಂಡು ಕುಂತಿರ್ತಾಳಲ್ಲ ಆ ಹುಡುಗಿ ಪಾಪ. ಸೊ ಆಕಿಗೆಲ್ಲ ಚೆನ್ನಾಗಿ ಅಲಂಕಾರ ಮಾಡಿ ಸ್ವಚ್ಛ ಮಾಡಿ ಆಕಿನ ಕರ್ಕೊಂಡೋಗಿ ಅವ್ನು ಮಲಗೋ ಮಂಚದ ಮೇಲೆ ಕುಂದಿರ್ಸ್ತಾರೆ. ಸೊ ಅವಾಗ ಆ ಹುಡುಗ ಅದನ್ನು ನೋಡ್ತಾನೆ, ರಾಜ್ಕುಮಾರ. ಅವಳನ್ನು ನೋಡಿ ಅವನಿಗೆ ಗೊತ್ತಾಗುತ್ತೆ ಖಂಡಿತ ಅವಳು ತನ್ನ ಹೆಂಡತಿನೇ ಅಂತ. ಸೊ ಆಗ ಏನು ಮಾಡ್ತಾನೆ, ಕೇಳ್ತಾನೆ. ಅವನಿಗೆ ಸಡನ್ಲಿ ಬಾಯಿ ಬಂದುಬಿಡುತ್ತೆ, ಹೆಂಡ್ತಿನ ಆ ಪರಿಸ್ಥಿತಿ ಒಳಗೆ ನೋಡಿ ಇವಳು ನನ್ನ ಹೆಂಡ್ತಿನಿ ಅಂತ ಕೇಳ್ತಾನೆ. ಅವಳನ್ನು ಗಟ್ಟಿಯಾಗಿ ಹಿಡ್ಕೊಂಡು, ಯಾಕೆ ಇದೆಲ್ಲ, ಯಾಕೆ ಹಿಂಗ್ಯಾಕಾಯಿತು, ನೀ ಹಿಂಗ್ಯಾಕಾದಿ, ಯಾರು ಮಾಡಿದ್ರು ನಿನಗೆ ಹಿಂಗೆ ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ಇದಕ್ಕೆಲ್ಲ ನಿಮ್ಮ ತಂಗಿನೇ ಕಾರಣ, ನಿಮ್ಮ ತಂಗಿಯಿಂದಾಗಿ ನನಗೆ ಈ ಥರ ಗತಿ ಬಂತು ಅಂತ ಹೇಳ್ತಾಳೆ. ಸೊ ಸರಿ, ಈಗ ಇದನ್ನೆಲ್ಲ ಹೇಗೆ ಸರಿ ಮಾಡ್ಬೇಕು, ಹಾಗಾದರೆ ನಾನು ಏನು ಮಾಡಲಿ, ನೀ ಮತ್ತೆ ಮೊದಲಿನ ಹಂಗೆ ಆಗೋಕ್ಕಾಗಲ್ವಾ ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ಆಗತ್ತೆ, ನಾನು ಹೇಳ್ದಂಗೆ ನೀವು ಮಾಡಿರಿ ಅಂತ. ಆಯ್ತು ಮಾಡ್ತೀನಿ ಅಂತಾನೆ. ಉಗುರು ಸೋಕದ ಹಾಗೆ ನೀರನ್ನು ತುಂಬ್ಕೊಂಬರಿ, 2 ಬಿಂದಿಗೆ ನೀರು ತುಂಬ್ಕೊಂಬರಿ, ನಿಮ್ಮ ಕೈಯಾಗಿನ ಉಗುರು ತಾಕಬಾರ್ದು, ಅದಕ್ಕೆ ನೀರನ್ನು ತುಂಬ್ಕೊಂಡು ಬಂದು ಸೊ 1 ತಂಗಿ ನೀರು ನನ್ನ ಮೇಲೆ ಹಾಕ್ರಿ, ನಾನು ಮತ್ತೆ ಹೂವಿನ ಗಿಡ ಹಾಕ್ತೀನಿ. ಸೊ ಅವಾಗೇನು ಮಾಡಬೇಕು, ನಾನು ಹೂವಿನ ಗಿಡ ಆದಾಗ ಎಲ್ಲೆಲ್ಲಿ ಯಾವ್ಯಾವ ಎಲೆ ಮುರಿದಿತ್ತು, ತೆರೆದಿತ್ತು, ಅಥವಾ ಎಲ್ಲೆಲ್ಲಿ ರೆಂಬೆ ಕೆಂಬೆಗಳು ಮುರಿದಿತ್ವಲ್ಲ, ಸೊ ಅದನ್ನೆಲ್ಲ ಮತ್ತೆ ವಾಪಸ್ ನೀವು ಜೋಡಿಸ್ಬೇಕು. ಅಂಟಿಸಿದಾದ್ಮೇಲೆ ಕೂಡಿಸಿದಾದ್ಮೇಲೆ ಮತ್ತೆ ಇನ್ನೊಂದು ತೆಮ್ಗೆ ನೀರನ್ನು ನೀವು ನನ್ನ ಮೇಲೆ ಸುರಿಬೇಕು. ಆವಾಗ ನಾನು ಮತ್ತೆ ಮೊದಲಿನ ಹಾಗೆ ಹಾಕ್ತೀನಿ ಅಂತ ಆ ಹುಡುಗಿ ಹೇಳ್ತಾಳೆ. ಸೊ ಆವಾಗ ಹೆಂಡತಿ ಹಂಗೆ ಹೇಳೋಣ, ಅವ ಏನು ಮಾಡ್ತಾನೆ, ಆಯಿತು ಅಂತೇಳಿ ಅವಳು ಹೆಂಗೆ ಹೇಳ್ತಾಳೆ ಹಾಗೆ ಪಾಪ ಒಂದೀಟು ಉಗುರು ತಾಕದೇ ಇರೋ ಹಾಗೆ 2 ಬಿಂದಿಗೆ ನೀರು ತಂದು ಕೊಡ್ತಾನೆ. ಆ ಹುಡುಗಿ ಆ ನೀರಿಗೆ ಮಂತ್ರಿಸ್ತಾಳೆ ಅವನ ಹೆಂಡತಿ. ಆವಾಗ ಆ ನೀರನ್ನು ಅವನು ತೊಗೊಂಡು ಏನು ಮಾಡ್ತಾನೆ, 1 ಬಿಂದಿಗೆ ನೀರು ಸುರಿತಾನೆ. ಅವಳು ಹೂವಿನ ಗಿಡ ಹಾಕ್ತಾಳೆ. ಎಲ್ಲೆಲ್ಲಿ ಎಲೆ ಟೊಂಗೆ ಸ್ವಲ್ಪ ಕಾಂಡ ಬೇರು ಏನೇನೆಲ್ಲ ಮುರಿದಿರ್ತಲ್ಲ, ಸೊ ಅದನ್ನೆಲ್ಲ ಒಂಚೂರು ಜೋಡಿಸ್ತಾನೆ, ಮುರಿದಿರೋ ಎಲೆನ ಸರಿಪಡಿಸ್ತಾನೆ ಸಾಧ್ಯವಾದಷ್ಟು. ಸೊ ಆಮೇಲೆ ಮತ್ತೊಂದು ಬಿಂದಿಗೆ ನೀರನ್ನು ಸುರಿತಾನೆ. ಆವಾಗ ಮತ್ತೆ ಮೊದಲಿನ ಹಾಗೆ ಬಹಳಷ್ಟು ಸುಂದರಿಯಾದಂತಹ ಯುವತಿ ಅವಳು ಆಗ್ತಾಳೆ, ಆ ಹುಡುಗಿ ವಾಪಸ್ ಆಗ್ತಾಳೆ. ಸೊ ಆಮೇಲೆ ಏನಾಗುತ್ತೆ ಮಕ್ಕಳೇ, ಸೊ ಇದು ನಡೆದಿದ್ದ ಸಂಗತಿ ಎಲ್ಲ ಆಮೇಲೆ ಅವಳು ಏನು ಮಾಡ್ತಾಳೆ, ಬಂದು ಗಂಡನ ಕಾಲು ಸೊಂಡು ಮಾಡಿ ಆಶೀರ್ವಾದ ತಗೊಳ್ತಾಳೆ. ಸರಿ ಹೋದ್ಮೇಲೆ ಆಮೇಲೆ ಅವರಿಬ್ಬರು ಗಂಡ ಹೆಂಡತಿ ಕೂಡ ಅರಮನೆಗೆ ಹೋಗಿ ತನ್ನ ತಾಯಿ ಮುಂದೆ ಹೇಳ್ತಾನೆ, ಅವ್ನು ನಡೆದಿದ್ದೆಲ್ಲ, ನೋಡು ಹಿಂಗೆ ಮಾಡ್ಯಾಳ ನಮ್ಮ ತಂಗಿ ಅಂತ ಹೇಳ್ಕಟ್ಟ. ಸೊ ಆವಾಗ ಅವ್ರ ರಾಣಿ ಇರಲಿ ಬಿಡು ಅಂಥೇಳಿ ಮತ್ತೆ ಸಮಾಧಾನ ಹೇಳಿ ಅವ್ರನ್ನ ಒಂದು 4-6 ವಾರ ತನ್ನ ಹತ್ರ ಅರಮನೆಯಲ್ಲಿ ಇಟ್ಕೊಂಡು ಚೆನ್ನಾಗಿ ಉಪಚಾರ ಮಾಡ್ತಾಳೆ. ಉಪಚಾರ ಮಾಡಿ ಆಮೇಲೆ ಅವರಿಬ್ಬರನ್ನೂ, ನೀವು ಇನ್ಮೇಲೆ ಇಲ್ಲಿ ಇರೋದೇ ಬೇಡ, ಸೊ ನೀವು ಬೇರೆ ಕಡೆ ನಿಮ್ಮ ಊರಿಗೆ ಹೋಗ್ಬಿಡ್ರಿ, ನಿನ್ನ ತವ್ರ ಮನೆಗೆ ಹೋಗು, ನೀನು ನಿನ್ನ ಗಂಡನ್ನು ಕರ್ಕೊಂಡು ನೀನು ಅಲ್ಲೇ ಹೋಗಪ್ಪ, ಅಲ್ಲೇ ಇಬ್ಬರು ಚೆನ್ನಾಗಿರ್ರಿ ಅಂಥೇಳಿ ಅವ್ರಿಗೆ ಬಹಳಷ್ಟು ಹಣವನ್ನು, ಸಿರಿ ಸಂಪತ್ತನ್ನು ಕೊಟ್ಟು ಅವ್ರ ತಾಯಿ ವಾಪಸ್ ಅವ್ರನ್ನ ಕಳಿಸ್ಬಿಡ್ತಾಳೆ ಮಕ್ಕಳೇ. ಸೊ ಇಲ್ಲಿಗೆ ಈ ಪಾಠ ಮುಗೀತು ಮಕ್ಕಳೇ. ಇದರ ಮುಂದುವರೆದ ಭಾಗವನ್ನು, ಈ ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು, ಬಿಟ್ಟ ಸ್ಥಳ ಏನೆಲ್ಲ ಇದೆಯಲ್ಲ ಹಿಂದಿಂದು, ಅದನ್ನೆಲ್ಲ ಇದರ ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ. ಯಾಕಂದರೆ ವಿಡಿಯೋ ತುಂಬ ದೊಡ್ಡದಾಗುತ್ತೆ. ಐ ಥಿಂಕ್ ಈ ಪಾಠದ ಸಾರಾಂಶ ನಿಮಗೆ ಅರ್ಥ ಆಯಿತು ಅಂತ ನಾನು ಭಾವಿಸ್ತೀನಿ ಮಕ್ಕಳೇ. ಅರ್ಥ ಖಂಡಿತ ಆಗಿರುತ್ತೆ. ಆಗಿಲ್ಲ ಅಂದರೆ ದಯವಿಟ್ಟು ವಿಡಿಯೋನ ಮತ್ತೊಂದು ಸಲ ನೋಡಿ, ನಿಮಗೆ ಖಂಡಿತ ಅರ್ಥ ಆಗುತ್ತೆ ಮುದ್ದು ಮಕ್ಕಳೇ. ಓಕೆ, ಸೊ ವಿಡಿಯೋನ ಮುಂದಿನ ಭಾಗದಲ್ಲಿ ಪ್ರಶ್ನೋತ್ತರಗಳನ್ನ ಮಾಡ್ತೀನಿ. ನೋಡ್ತಾ ಇರಿ ನಮ್ಮ ಚಾನಲ್ನ. ಹೊಸಬರು ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಕೆಳಗಡೆ ಲೈಕ್ ಬಟನ್ ಕಾಣಿಸ್ತಿದೆ ನೋಡಿ, ಒಂದು ಲೈಕ್ ಮಾಡಿ ಈ ವಿಡಿಯೋಗೆ. ಓಕೆ, ಇದನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ವಿಡಿಯೋನ ನೋಡಿದ್ದಕ್ಕೆ. ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕೋ ಪ್ರತಿ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಅದರ ಜೊತೆಗೆ ಸೊ ನಾವು ನಮ್ಮ ಚಾನಲ್ನಲ್ಲಿ 1ನೇಯಿಂದ 10th ಎಲ್ಲ ಕ್ಲಾಸ್ಗಳನ್ನ ಮಾಡ್ತಾಯಿದ್ದೀವಿ. ಸೊ ದ್ಯಾಟ್ ನೋಡ್ತಾ ಇರಿ ನಮ್ಮ ಚಾನಲ್ನ. ನಮಸ್ಕಾರ ಮುದ್ದು ಮಕ್ಕಳೇ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಮುದ್ದು ಮಕ್ಕಳೇ, ವಿಡಿಯೋನ ನೋಡಿದ್ದಕ್ಕೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಕಾಣ್ತಾ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೆಳಗಡೆ ಲೈಕ್ ಬಟನ್ ಕಾಣ್ತಾ ಇದೆ, ಲೈಕ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಮ್ಮ ಚಾನಲ್ನಲ್ಲಿ 1ನೇಯಿಂದ 10th ಎಲ್ಲ ಕ್ಲಾಸ್ಗಳನ್ನ ಮಾಡ್ತಾ ಇದ್ದೀವಿ. ನೋಡ್ತಾ ಇರಿ ನಮ್ಮ ಚಾನಲ್ನ. ಮುಂದೆ ಹೆಚ್ಚಿನ ಮಾಹಿತಿಯೊಂದಿಗೆ, ಇದರ ಪ್ರಶ್ನೆ ಉತ್ತರದ ಜೊತೆಗೆ, ಈ ಪಾಠದ ಪ್ರಶ್ನೆ ಉತ್ತರಗಳ ಜೊತೆಗೆ ಮುಂದಿನ
ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ ಮುದ್ದು ಮಕ್ಕಳೇ. ಥ್ಯಾಂಕ್ ಯು ಸೋ ಮಚ್.